ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಈಗಾಗಲೇ 27/8/2024 ನಡೆದಂಥ KS ಪ್ರಿಲಿಮ್ಸ್ ಪೇಪರ್ ಫಸ್ಟಲ್ಲಿ ಬಂದಿರತಕ್ಕಂಥ ಇತಿಹಾಸದ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ನೋಡಿ, ಪೇಪರ್ 1ನಲ್ಲಿ ತುಂಬ ವಿಶೇಷವಾಗಿ ಈ ಬಾರಿ ಸ್ಟೇಟ್ಮೆಂಟ್ ಅಂದರೆ ಸ್ವಲ್ಪ ಡಿಫಿಕಲ್ಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ಆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಮುಂದಿನ ಎಕ್ಸಾಮ್ಗಳಲ್ಲಿ ಇದೇ ಪ್ರಶ್ನೆ ಹೇಗೆ ಬರ್ಬೋದು ಅಥವಾ ಇಂದಿನ ಪರೀಕ್ಷೆಗಳಲ್ಲಿ ಹೇಗೆಲ್ಲ ಬಂದಿದೆ ಅಂತಕ್ಕಂಥದ್ದನ್ನು ಮಾತಾಡ್ತಾ ಹೋಗೋಣ. ಅದರ ಜೊತೆಗೆ ಈ ಹಿಸ್ಟ್ರಿ ಕಾನ್ಸೆಪ್ಟ್ ಮೇಲೆ ಎಷ್ಟೆಲ್ಲ ಪ್ರಶ್ನೆಗಳನ್ನು ಇವರು ಕೇಳ್ತಾ ಹೋಗಿದ್ದಾರೆ ಅಂತಕ್ಕಂಥದ್ದು 2024 KS ಎಕ್ಸಾಮಲ್ಲಿ. ನೋಡಿ, 2024, 20 ಮತ್ತು 2017 ಈ ಮೂರು ಪರೀಕ್ಷೆಗಳಲ್ಲಿ KS ಅಲ್ಲಿ ಕೇಳ್ಬೋದಾದಂಥ ಪ್ರಶ್ನೆಗಳು. ನೋಡಿ, ಇಲ್ಲಿ ಕರ್ನಾಟಕದಲ್ಲಿ 8 ಕೇಳಿದ್ದಾರೆ, ಮಾಡರ್ನ್ ಹಿಸ್ಟ್ರಿಯಲ್ಲಿ 4 ಕೇಳಿದ್ದಾರೆ, ಮಿಡಿವಲ್ ಹಿಸ್ಟ್ರಿಯಲ್ಲಿ 3 ಕೇಳಿದ್ದಾರೆ, ಏನ್ಷಿಯಂಟ್ ಹಿಸ್ಟ್ರಿಯಲ್ಲಿ ಏನು ಮಾಡಿದರೆ 10 ಕ್ವಶನ್ಸ್ಗಳು ಕೇಳಿದ್ದಾರೆ. ಟೋಟಲ್ 25 ಕ್ವಶನ್ಸ್. ಒಂದು ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್ಸಲ್ಲಿದೆ. ಟೋಟಲ್ 26 ಹಿಸ್ಟ್ರಿ ಕ್ವಶನ್ಸ್ಗಳಂತ ಹೇಳಲಾಗಿದೆ. ಹಾಗೆ ಪೇಪರ್ 2ನಲ್ಲಿ ಏನಿದೆ, ಹೊಯ್ಸಳ ಡೈನೆಸ್ಟಿ ಬಗ್ಗೆ ಕೇಳ್ತಾ ಹೋಗಿದ್ದಾರೆ. ಈ ಬೇಲೂರು, ಹಳೆಬೀಡು, ಚೆನ್ನಕೇಶವ, ಸೋಮನಾಥ ದೇವಾಲಯದ ಮೇಲೂ ಸಹ ಹಿಸ್ಟ್ರಿ ಮೇಲೆ ಒಂದು ಕ್ವಶನ್ ಪೇಪರ್ 2ನಲ್ಲಿ ಬಂದಿದೆ. ಹಾಗಾದರೆ 2024ರಲ್ಲಿ ಬಂದಿರತಕ್ಕಂಥ ಇಷ್ಟು ಪ್ರಶ್ನೆಗಳು ತುಂಬ ಚಾಲೆಂಜಿಂಗ್ ಆಗಿದೆ. ಇದರಲ್ಲಿ 5ರಿಂದ 6 ಪ್ರಶ್ನೆಗಳು ನೇರವಾಗಿ ಡೈರೆಕ್ಟಾಗಿ ನಾವು ಮ್ಯಾಚ್ ದ ಫಾಲೋಯಿಂಗ್ ಕಂಡುಹಿಡಿಯಬಹುದು. ಉಳಿದಂತಹ 20 ಪ್ರಶ್ನೆಗಳು ಚಾಲೆಂಜಿಂಗ್ ಆಗಿರೋದನ್ನು ನಾವು ಮಾತಾಡಬಹುದು. ಎಸ್ ಡಿಯರ್ ಫ್ರೆಂಡ್ಸ್, ಈಗಾದರೆ 2020ರಲ್ಲಿ ಯಾವ ರೇಷಿಯೋದಲ್ಲಿ ಕೇಳಿದ್ದ? ಏನ್ಷಿಯಂಟಲ್ಲಿ 7 ಇತ್ತು, ಕರ್ನಾಟಕದಲ್ಲಿ 6 ಇತ್ತು, ಆಧುನಿಕ ಭಾರತ ಇತಿಹಾಸದಲ್ಲಿ 3 ಕ್ವಶನ್ಸ್ ಇತ್ತು, ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ 17 ಪ್ರಶ್ನೆ ಇತ್ತು. 2020 ಆಗಸ್ಟ್ 20ನೇ ತಾರೀಕು ನಡೆದಂಥ KS ಪರೀಕ್ಷೆಯಲ್ಲಿ ಈ ಪ್ರಶ್ನೆ ಪತ್ರಿಕೆ ಈಗಾಗಲೇ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ನಾನು ಅನಾಲಿಸಿಸ್ ಮಾಡಿದ್ದೇನೆ. ನೆಕ್ಸ್ಟ್ 2017ರ KS ಎಕ್ಸಾಮಲ್ಲಿ ಕರ್ನಾಟಕ ಹಿಸ್ಟ್ರಿ ಹೈಯೆಸ್ಟ್ ಇತ್ತು, 10 ಪ್ರಶ್ನೆಗಳಿತ್ತು. ಆಧುನಿಕ ಇತಿಹಾಸದಲ್ಲಿ 9 ಇತ್ತು, ಮಧ್ಯಕಾಲದಲ್ಲಿ 5 ಇತ್ತು, ಏನ್ಷಿಯಂಟಲ್ಲಿ 0 ಇತ್ತು, ವರ್ಲ್ಡ್ ಹಿಸ್ಟ್ರಿಯಲ್ಲಿ 1 ಇತ್ತು. ಟೋಟಲ್ 25 ಪ್ರಶ್ನೆಗಳಿತ್ತು. ವರ್ಲ್ಡ್ ಹಿಸ್ಟ್ರಿಯಲ್ಲಿ ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್ಲಿದ್ದಂಥ ಮಿತ್ರ ರಾಷ್ಟ್ರಗಳು ಮತ್ತು ಶತ್ರು ರಾಷ್ಟ್ರಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ರು. ಹಾಗಾದರೆ ಸ್ನೇಹಿತರೆ, ಮುಂದೆ ನಾವು ಈ ಬಾರಿ ಬಂದಿರತಕ್ಕಂಥ ಪ್ರಶ್ನೆಗಳು ಮ್ಯಾಚ್ ದ ಫಾಲೋಯಿಂಗ್ ಇರೋದು ಮತ್ತು KPSC ಈಗಾಗಲೇ ಕೀ ಉತ್ತರಗಳನ್ನು ಬಿಟ್ಟಿದೆ. ಆ ಉತ್ತರಗಳನ್ನು ಇಟ್ಕೊಂಡು ನಾವು ಆಧಾರವಾಗಿ ಯಾವ ರೀತಿ ಪ್ರಶ್ನೆಗಳನ್ನು ಗೆಸ್ ಮಾಡ್ಬೋದು ಅಂತ ಮಾತಾಡ್ತಾ ಹೋಗೋಣ. ಮತ್ತು ನಾವೇನು ಮಿಸ್ಟೇಕ್ ಆಗಿದೆ ಅಂತಕ್ಕಂಥದ್ದು ನೋಡೋಣ. ನೋಡಿ, ನಮಗೆ ಇಲ್ಲಿ 4 ಆಪ್ಷನ್ಸ್ ಗೊತ್ತಿಲ್ಲ ಅಂದರೆ ನಿಮ್ಗೆ 2 ಆಪ್ಷನ್ಸ್ ಗೊತ್ತಿರೋದನ್ನು ನೀವು ವಿಶೇಷವಾಗಿ ಅಧ್ಯಯನ ಮಾಡಬೇಕು. ನೋಡಿ, ಇಲ್ಲಿ ಕಾಳಿದಾಸ, ಅಭಿಜ್ಞಾನ ಶಾಕುಂತಲೆ ಕಾಳಿದಾಸ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಅಭಿಜ್ಞಾನ ಶಾಕುಂತಲೆ ಕಾಳಿದಾಸ ಅಂದ ತಕ್ಷಣ ರೈಟ್ ಇದೆ ಅಂದರೆ ಈ ಆಪ್ಷನ್ಸಲ್ಲಿ ಯಾವುದು ಸರಿಯಾಗಿದೆ, ಸರಿಯಾದ ಆಪ್ಷನ್ಸ್ ಯಾವುದಿದೆ ಅಂದರೆ ಸರಿಯಾಗಿದೆ. ಹಾಗಾದರೆ ಈ ಆಪ್ಷನ್ಸಲ್ಲೂ ಇಲ್ಲ, ಈ ಆಪ್ಷನ್ಸಲ್ಲೂ ಇಲ್ಲ. ಹಾಗಾದರೆ ಇವೆರಡು ತಪ್ಪು ಅಂತ ಗೊತ್ತಾಯಿತು. ಹಾಗಾದರೆ ಮಾತ್ರ ಸರಿ ಅಥವಾ ಬಿ ಸರಿಯಾಗಿರಬೇಕಿಲ್ಲಿ. ಮಾತ್ರ ಸರಿ ಅಥವಾ ಬಿ ಸರಿ, ಅಷ್ಟು ಆನ್ಸರನ್ನು ಹುಡುಕಬಾರ್ದು. ಇದೊಂದು ಟ್ರಿಕ್ಕಿಯಾಗಿ ಆನ್ಸರ್ ಮಾಡಬೇಕು. ಯಾವ ಆಪ್ಷನ್ಸ್ ನಿಮಗೊಂದು ರೈಟ್ ಇರುತ್ತೋ ಆ ಯಾವ ಆಪ್ಷನ್ಸಲ್ಲಿಲ್ವೋ ಅದನ್ನು ರಾಂಗ್ ಅಂತ ನೀವು ತೆಗಿಬೇಕು. ಹಾಗಾದರೆ ಮಾತ್ರ ಇದೆ, ಸಿ ಇದೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ನಾಟ್ಯಶಾಸ್ತ್ರದ ಬಗ್ಗೆ ಉಲ್ಲೇಖ ಇರೋದು ಫಸ್ಟ್ ಇಂಡಿಯಾದಲ್ಲಿ ಪ್ರಾಚೀನ ಕೃತಿ ಭರತ ಮುನಿಯ ನಾಟ್ಯಶಾಸ್ತ್ರ. ನೀವು ಇಂಡಿಯನ್ ಕ್ಲಾಸಿಕಲ್ ಲ್ಯಾಂಗ್ವೇಜನ್ನು ಓದುವಾಗ ಇದ್ರ ಬಗ್ಗೆ ಸ್ಟಡಿ ಮಾಡಿರ್ತೀರ. ಹಾಗಾದರೆ ಸಿ ಸರಿ ಇದೆ. ಹಾಗಾದರೆ ಸಿ ಸರಿ ಇದೆ. ಹಾಗಾದರೆ ಸಿ ಸರಿಯಾಗಿದೆ. ಇದು ಆನ್ಸರ್. ನೀವು ತುಂಬ ಕಷ್ಟಪಡೋದು ಬೇಡ, ಗೊತ್ತಿಲ್ಲದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೋಡಿ, ಇಲ್ಲಿ ಯೋಗ ಸೂತ್ರ ಪತಾಂಜಲಿ ಅವ್ರದ್ದು, ಪಂಚತಂತ್ರ ಅವ್ರದ್ದು ವಿಷ್ಣು ಶರ್ಮಾ ಅವ್ರದ್ದು ಅಂತ ನೀವು ಹೇಳ್ಕೊತಿದ್ದೆ. ಪಂಚತಂತ್ರ ಯಾರ್ದು? ವಿಷ್ಣು ಶರ್ಮಾ. ಹಾಗೆ ಇದು ಕನ್ನಡಕ್ಕೂ ಸಹ ಪಂಚತಂತ್ರ ಅನುವಾದ ಆಗುತ್ತೆ. ಹಾಗಾದರೆ ನಾವು ಸಿಂಪಲ್ ಟ್ರಿಕ್ಕಿಯಾಗಿ ಆನ್ಸರ್ ಮಾಡ್ಬೋದಾಯಿತು. ಅಭಿಜ್ಞಾನ ಶಾಕುಂತಲೆ ಕಾಳಿದಾಸನ 3 ನಾಟಕಗಳು, 5 ಕೃತಿಗಳ ಬಗ್ಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಚೆನ್ನಾಗಿ ಮಾತಾಡಿದ್ದೇನೆ. ನೋಡಿ, ಎಷ್ಟು ಈಸಿಯಾಗಿ ಆನ್ಸರ್ ಮಾಡ್ತೀವಿ ಈಗ ಅನ್ನೋದು ಗೊತ್ತಾಯಿತು. ಇಂಥದ್ದು 10 ಪ್ರಶ್ನೆಗಳನ್ನು ರೈಟ್ ಮಾಡ್ಬೋದು, ಡೈರೆಕ್ಟ್ ಇದೆ. ಇನ್ನು 15-16 ಪ್ರಶ್ನೆಗಳು ಟಫ್ ಇದೆ. ನೋಡಿ, ಆಪ್ಷನ್ಸ್ ಎಲ್ಲಿಲ್ಲ ಇದೆ ಅನ್ನೋದು ಬೇಕಾಯಿತು ನಮಗೆ. ಇವೆರಡು ಆಪ್ಷನ್ಸ್ ಅಲ್ಲ ಅಂತ ತೆಗೆದುಹಾಕ್ಬಿಟ್ವಿ. ನಮಗೆ ಇದು ಗೊತ್ತಾಯಿತು. ಫಸ್ಟ್ ಪ್ರಶ್ನೆಗೆ ಆನ್ಸರ್ 2 ಅಂತ ಗೊತ್ತಾಯಿತು. ಇದು KPSC ಬಿಟ್ಟಿರ್ತಕ್ಕಂಥ ಆನ್ಸರ್. ಹಾಗಾದರೆ ಇಂಥ ಪ್ರಶ್ನೆಗಳನ್ನು ನಾವು ಗೆಸ್ ಮಾಡೋದು ಹೇಗೆ? ಟಫ್ ಆಗುತ್ತಾ ಅಕ್ಬರ್ಗೆ ಸಂಬಂಧಿಸಿದಂತೆ? ಫಸ್ಟ್ ಪ್ರಶ್ನೆ ಓದ್ಕೊಳ್ಳೋಣ, KPSC ಕೀ ಆನ್ಸರ್ ನೋಡೋಣ. ಮೊಘಲರ ವರ್ಣಚಿತ್ರದ ಶಿಖರವು, ನೋಡಿ, ಶಿಖರ, ಗೋಪುರ, ಆರ್ಚ್ಗಳು ಇವ್ರ ಕಾಲದಲ್ಲಿತ್ತು. ಈ ಅಕ್ಬರ್ನ ಕಾಲದಲ್ಲಿ ಬುಲಂದ್ ದರ್ವಾಜಿಗೆ ಸಂಬಂಧಿಸಿದಂತೆ ನೋಡ್ಬೋದು. ಇಸ್ಲಾಮಿಕ್, ಹಿಂದೂ, ಯುರೋಪಿಯನ್. ಯಾಕೆಂದರೆ ಈ ಅಕ್ಬರ್ ಹಿಂದೂ ಧರ್ಮವನ್ನು ಪ್ರೋತ್ಸಾಹಿಸಿದೆ ಅಥವಾ ದೀನಲಾಯ್ ಸ್ಟಾರ್ಟ್ ಮಾಡಿದ್ರಿಂದ ಈ 3 ಅತ್ಯಾಧುನಿಕ ಸಮ್ಮಿಶ್ರ ಪ್ರದರ್ಶನ ಇತ್ತು. ಫಸ್ಟ್ ಆಪ್ಷನ್ಸ್ ರೈಟ್ ಆಗಿದೆ.
ನೋಡಿ, ಅಕ್ಬರ್ ತನ್ನ ಆಸ್ಥಾನದಲ್ಲಿ ವಿದ್ವಾಂಸರಿಗೆ ಅವಕಾಶವನ್ನು ಕೊಟ್ಟ, ಆದರೆ ಕಲಾ ಮಂದಿರಗಳನ್ನು, ವರ್ಣಚಿತ್ರಗಳ ನೆಲೆಗಳನ್ನು ಮಾಡೋದಕ್ಕೆ ಈ ಕಲಾವಿದರ ಹೆಸರು ಅವನ ಆಸ್ಥಾನದಲ್ಲಿ ಇರಲಿಲ್ಲ. ಅಬುಲ್ ಫಜಲ್, ಅಬುಲ್ ಫೈಜಿ ನಿಮಗೆ ಮೆನ್ಷನ್ ಆಗಬೇಕಿತ್ತು. ಹಾಗೆ ಇದ್ದಂಥ ಬೇರೆ ಬೇರೆ ಮಾನ್ಸಿಂಗ್ ಮತ್ತು ಇದ್ದಂಥವ್ರ ಬಗ್ಗೆ ಉಲ್ಲೇಖ ಆಗಬೇಕಿತ್ತು. ನೋಡಿ, ಇಲ್ಲಿ ಎ ಆಪ್ಷನ್ಸ್ ರೈಟ್ ಆಗಿದೆ, ಬಿ ಆಪ್ಷನ್ಸ್ ಬಗ್ಗೆ ನಮಗೆ ಅಷ್ಟು ಐಡಿಯಲ್ ಅಂತ ತಿಳ್ಕೊಳ್ಳಿ. ಸಿ ಆಪ್ಷನ್ಸ್ ಅಂತೂ ಕರೆಕ್ಟ್ ಆಗಿದೆ. ಇಲ್ಲಿ ಸಿ ಆಪ್ಷನ್ಸ್ ಇಲ್ಲಿದೆ, ಸಿ ಆಪ್ಷನ್ಸ್ ಇಲ್ಲಿದೆ, ಸಿ ಆಪ್ಷನ್ಸ್ ಇಲ್ಲಿದೆ. ಇಲ್ಲಿ ಈ ಆಪ್ಷನ್ಸ್ ತಪ್ಪಾಗಿದೆ ಅಂತ ಮೊದಲೇ ಗೊತ್ತಾಗ್ತಾ ಇದೆ. ಆದರೆ ಎ ಆಪ್ಷನ್ಸು ಎರಡೂ ಕಡೆ ಇರೋದ್ರಿಂದ, ಇದು ಸಹ ಎ ಆಪ್ಷನ್ಸ್ ರೈಟ್ ಆಗಿರೋದ್ರಿಂದ ಈ ಎರಡು ಆಪ್ಷನ್ಸಲ್ಲಿ ಒಂದು ಆನ್ಸರ್ ನಮಗೆ ಬೇಕಾಗಿದೆ. ಚಿತ್ರದಲ್ಲಿ ಲೇಪಿಸಲಾದ ಈ ಮರಕ್ಯಾಸ್ ವಿಶಿಷ್ಟವಾದ ವರ್ಣಚಿತ್ರ ಜಹಾಂಗೀರ್ನ ಕಾಲದಲ್ಲಿ, ಈ ಜಹಾಂಗೀರ್ನನ್ನು ಮೊಘಲ್ ಕಾಲದ ವರ್ಣಚಿತ್ರಕಲೆಯ ಪಿತಾಮಹ ಅಂತ ಕರಿತೀವಿ. ನೋಡಿ, ವಿಶೇಷವಾಗಿ ಇಲ್ಲಿ ಆದಂಥದ್ದು ಕಾಗದದ ಮೇಲೆ ಅಪಾರದರ್ಶಕ ಜಲವರ್ಣದಲ್ಲಿ ಚಿತ್ರಿಸಿದ ಮಾಡರ್ನ್ ಮೇರಿ ಈ ಒಂದು ಕನ್ಯೆ ಚಿತ್ರ. ನೋಡಿ, ಈ ಥರ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಅಂದರೆ ಸುಮ್ಮನೆ ಆಗಿ ಗೆಸ್ ಮಾಡೋದಾದರೆ ಇದು ವಿಶೇಷವಾಗಿ ಕೊಟ್ಟಿರ್ತಾರೆ ಬ್ರಾಕೆಟಲ್ಲಿ. ಈ ಆನ್ಸರ್ ಆಗಿರುತ್ತೆ, ರೈಟ್ ಆಗಿರುತ್ತೆ. ಇದು ಪ್ರಾಚೀನ ಕುಶಲಕಲೆಯಲ್ಲಿ ಈ ಅಂಶಗಳು ಸಹ ಮೇಕಿಂಗ್ ಆಗಿರುತ್ತೆ. ಪ್ರಶ್ನೆಯನ್ನು ಓದುವಾಗ ನಾವು ಪ್ರೆಸೆಂಟ್ ನಾಲೆಡ್ಜ್ ಜೊತೆಗೆ ಕ್ವಶನ್ಸನ್ನು ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಆನ್ಸರ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಹಾಗಾದರೆ ಬಿ ಆಪ್ಷನ್ ತಪ್ಪಾಗಿರ್ತಕ್ಕಂಥದ್ದು, ಇಲ್ಲಿ ಬಿ ಇಲ್ಲ, ಇದು ಆನ್ಸರ್ ಆಗುತ್ತೆ, ಇದು ತಪ್ಪಾಗುತ್ತೆ. ಇದು ಸ್ವಲ್ಪ ನೀವು ಟ್ರಿಕ್ಕಿಯಾಗಿ ಯೋಚನೆ ಮಾಡಿ ಹಾಕಬೇಕು, ನಿಧಾನವಾಗಿ ಯೋಚನೆ ಮಾಡಿ ಹಾಕಬೇಕು. ಇಡೀ ಸಿಲೆಬಸ್ಸನ್ನು ಈ ಒಂದು ಬಾಬರ್ ಇರ್ಬೋದು, ನಿಮಗೆ ಹುಮಾಯೂನ್ ಇರ್ಬೋದು, ಅಕ್ಬರ್ ಇರ್ಬೋದು, ಹಾಗೆ ನಿಮಗೆ ಜಹಾಂಗೀರ್ ಇರ್ಬೋದು, ಜಹಾಂಗೀರ್ ಆದಮೇಲೆ ಶಹಜಾನ್ ಆದಮೇಲೆ ಔರಂಗಜೇಬ್ ಬಗ್ಗೆಯೂ ಮಾಹಿತಿ ಬೇಕಾಗುತ್ತೆ. ನೋಡಿ, ಇದು ತುಂಬ ಈಸಿಯಾದ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಜೈನ ಧರ್ಮದಲ್ಲಿ 5 ಪ್ರಸಿದ್ಧ ದೀಕ್ಷಾ ಪ್ರತಿಜ್ಞೆಗಳಿದೆ ಅಂತ. ನೋಡಿ, ಇದು ಎಲ್ಲ ಪುಸ್ತಕದಲ್ಲಿರುತ್ತೆ, ಟೆಕ್ಸ್ಟ್ ಬುಕ್ಸಲ್ಲಿದೆ. ಒಂದನೇದಾಗಿ ನಾವು ಸತ್ಯ ಅಂತ ಕರಿತೀವಿ. ಎರಡನೇದಾಗಿ ನಾವು ಈ ಒಂದು ಅಹಿಂಸೆ ಅಂತಕ್ಕಂಥದ್ದನ್ನು ಕರಿತೀವಿ. ಹಾಗೆ ವಿಶೇಷವಾಗಿ ಮೂರನೇದಾಗಿ ನಾವು ಆಸ್ತೇಯ ಅಂತ ಕರಿತೀವಿ. ಆಸ್ತೇಯ ಅಂದರೆ ನಿಮಗೆ ಗೊತ್ತಿದೆ, ಈ ಕಳ್ಳತನವನ್ನು ಮಾಡದೇ ಇರತಕ್ಕಂಥದ್ದು. ಹಾಗಾದರೆ ವಿಶೇಷವಾಗಿ ನಾಲ್ಕನೇದಾಗಿ ನಾವು ಈ ಬ್ರಹ್ಮಚರ್ಯ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ, ಬ್ರಹ್ಮಚರ್ಯದ ಬಗ್ಗೆ. ಐದನೇದಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ, ಗ್ರಹಣ ಅಂದರೆ ಆಸ್ತಿಯನ್ನು ಮಾಡಬಾರ್ದು, ಇಲ್ಲಿ ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಹಾಗಾಗಿ ಡೈರೆಕ್ಟ್ ನಮಗೆ ಆಸ್ತಿ ಇದೆ, ಬ್ರಹ್ಮಚರ್ಯ ಇದೆ, ಅಪರಿಗ್ರಹ ಇದೆ. ಫಸ್ಟ್ ಒನ್ ಆಪ್ಷನ್ಸ್ ನಮ್ಮ KPSCಲೂ ಸಹ ಈ ಆಪ್ಷನ್ಸ್ಗಳ ಬಗ್ಗೆ. ಅಂದರೆ ಇನ್ನೂ ಸಿಂಪಲಾಗಿ ಕೇಳೋದಂದರೆ ಈಸಿ ಕ್ವಶನ್ಸ್ ಕೇಳಿ ಹೆಚ್ಚು ಪರ್ಸೆಂಟೇಜ್ ನಿಲ್ಲಿಸ್ಬೋದಿತ್ತು. ಔಟ್ ಆಫ್ ಸಿಲೆಬಸ್ ಜಾಸ್ತಿ ಬಂದಿದೆ. ನೋಡಿ, 60 ಹ್ಯೂಮನಿಟೀಸ್ ಸಬ್ಜೆಕ್ಟ್ಸ್ ಬರಬೇಕಿತ್ತು, 40 ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಬರಬೇಕಿತ್ತು. ಆದರೆ 17 ಮಾತ್ರ 40ಕ್ಕೆ ಒಂದು ಕರೆಂಟ್ ಅಫೇರ್ಸ್ ಮತ್ತು GK ಸೇರಿ ಬಂದಿದೆ. ಹಾಗಾಗಿ ಪೇಪರ್ ಏನಾಗಿದೆ, ಕ್ವಾಲಿಟಿಯ ಜೊತೆಗೆ ಪೇಪರಲ್ಲಿ ಪ್ರಶ್ನೆ ಪತ್ರಿಕೆಯ ವಿಧಾನ ನೀಲನಕಾಶೆ ಅಥವಾ ಅದರ ಮುಖಾಂತರ ನಡೆದಿಲ್ಲ, ಆದರೆ ವ್ಯತ್ಯಾಸಗಳಾಗಿದೆ. ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳ ಸಂಖ್ಯೆಯಲ್ಲಿ ಸಬ್ಜೆಕ್ಟ್ ವೈಸ್ ವ್ಯತ್ಯಾಸ ಆಗಿರೋದನ್ನು ನಾವು ಮೇಜರಾಗಿ ನೋಡ್ಬೋದು. ನೋಡಿ, ಇಲ್ಲಿ ದೇವಾಲಯಗಳ ಬಗ್ಗೆ ಕೊಟ್ಟಿದ್ದಾನೆ. ನಮಗೆ ಬಿ ಆಪ್ಷನ್ಸ್ ಒಂದು ಸರಿಯಾಗಿ ನಾವು ನೋಡ್ತಾ ಹೋಗ್ಬೋದು. ವಿಶೇಷವಾಗಿ ಬಿ ನೋಡಿ, ಇಲ್ಲೂ ಇದೆ, ಬಿ ಇಲ್ಲೂ ಇದೆ, ಮೇಲ್ನೇ ಯಾವುದೂ ಅಲ್ಲ ಅಂತಿರೋದಕ್ಕೆ ಇದು ಆಪ್ಷನ್ ತಪ್ಪಾಗುತ್ತೆ, ಇದು ಆಪ್ಷನ್ ತಪ್ಪಾಗುತ್ತೆ. ನಾವು 50-50 ಮಾಡ್ಕೋಬೇಕು. 3 ಅಥವಾ 2ನಲ್ಲಿ ಯಾವುದು ಅಂತ ನಾವು ನೋಡ್ತಾ ಹೋಗಬೇಕು. ಏನಾದರೂ ನೆನಪು ಅಂದರೆ ಮೋದರ್ ದೇವಾಲಯ, ಬಾಲಾಜಿ ದೇವಾಲಯ, ಮಾರ್ತಾಂಡ್ ದೇವಾಲಯ, ಅನಂತನಾಗ, ಸೂರ್ಯ ದೇವಾಲಯ, ಸಮರ್ಪಿತ ದೇವಾಲಯಗಳು. ಈಗ ಆಲ್ರೆಡಿ ಬಿ ಸರಿ ಅಂತ ಗೊತ್ತಾಗ್ಬಿಟ್ಟಿದೆ. ಇಲ್ಲೂ ಬಿ ಇಲ್ಲ, ಇಲ್ಲೂ ಬಿ ಇಲ್ಲ, ಎ ಮತ್ತು 4 ತಪ್ಪಂತ ನಾವು ಡಿಸಿಷನ್ ಮಾಡಿದ್ದೀವಿ. ಈಗ ಬಿ ಮಾತ್ರ ಅಥವಾ ABC ಮಾತ್ರ ಆನ್ಸರ್ ಆಗಬೇಕು ಇಂಥ ಟೈಮ್. ಯಾಕೆಂದರೆ ನಿಂಗೆ ಕೊಟ್ಟಾಗ ಈ ರೀತಿ ನಾವು ಟ್ರಿಕ್ಕಿಯಾಗಿ ಆನ್ಸರ್ ಮಾಡಬೇಕು. ನೋಡಿ, ಇಲ್ಲಿ ಆಪ್ಷನ್ ಸಿನಲ್ಲಿ ವಿಶೇಷವಾಗಿ ಏನು ನೋಡ್ಬೋದು ನಾವು, ವಿಶೇಷವಾಗಿ ಆಪ್ಷನ್ ಸಿನಲ್ಲಿ ಏನೇನು ನೋಡ್ಬೋದು ನೋಡಿ. ಇಲ್ಲಿ ಶಿಖರ, ಅಮಲ, ಅಧಿಷ್ಠಾನ, ನಾಗರ ವಾಸ್ತುಶಿಲ್ಪ. ಶಿಖರಗಳು ಅಂದರೆ ನಾಗರ ಹುತ್ತಿನ ಆಕಾರದ ರೀತಿಯಲ್ಲಿ ಈ ಥರ ಇದ್ದರೆ ಅದು ನಾಗರ ಶೈಲಿ, ನಕ್ಷತ್ರದ ಆಕಾರದಲ್ಲಿದ್ದರೆ ದ್ರಾವಿಡ ಶೈಲಿ. ಈ ಆಪ್ಷನ್ ಎರಡೂ ರೈಟ್ ಆಗಿರೋದನ್ನು ನಾವು ಗೆಸ್ ಮಾಡೋದು. BC ರೈಟ್ ಆಗಿರೋ ಆಪ್ಷನ್ಸ್ ಇರೋದು ಒಂದೇ. ನಿಮ್ಗೆ ಹೇಗೆ ಗೊತ್ತಾಗಿಲ್ಲ ಅಂದರೆ BC ಆಪ್ಷನ್ ರೈಟ್ ಆಗಿರೋದನ್ನು ನೀವು ಕಂಡುಹಿಡಿಬೋದು. BC ಆಪ್ಷನ್ ರೈಟ್ ಆಗಿರತಕ್ಕಂಥದ್ದು ಥರ್ಡಲ್ಲಿ, 4th ಒನ್ನಿಗೆ ನಿಮಗೆ ಈ ಕ್ವಶನ್ಸ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಹಾಗಾದರೆ ನಮಗೆ ಮುಂದಿನ ಪ್ರಶ್ನೆ ಏನಿದೆ ಅಂತಕ್ಕಂಥದ್ದನ್ನು ನಾವು ನೋಡಿದರೆ,
ಕೆಳಗಿನ ಹೇಳಿಕೆಗಳಲ್ಲಿ ಪರಿಗಣಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತಿದೆ. ನೋಡಿ, ಕವಿರಾಜ ಮಾರ್ಗ ಕನ್ನಡದ ಸಾಹಿತ್ಯದಲ್ಲಿ ಮೊದಲ ಪದ್ಯ ಕೃತಿ ಅಂತಿದೆ, ಗದ್ಯ ಕೃತಿ ಕನ್ನಡದಲ್ಲಿ ಬೇರಿದೆ. ನೋಡಿ, ಈ ಕವಿರಾಜ ಮಾರ್ಗದಲ್ಲಿಯೇ ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡದ ಕೀರ್ತಿಯನ್ನು ಕೊಂಡೊಯ್ದಂಥವರು ರಾಷ್ಟ್ರಕೂಟರು. 1ನೇ ಕೃಷ್ಣ ಮಹಾರಾಷ್ಟ್ರದ ಎಲ್ಲೋರದಲ್ಲಿ ಕೈಲಾಸನಾಥ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಹಾಗೆ ಈ ಕವಿರಾಜ ಮಾರ್ಗವನ್ನು ಅಮೋಘ ವರ್ಷನ್ ನೃಪತುಂಗನ ಆಸ್ಥಾನದಲ್ಲಿದ್ದಂಥ ಶ್ರೀ ವಿಜಯನ್ ಮಾಡ್ತಾನೆ, ಕೆತ್ತನೆ ಮಾಡ್ತಾನೆ. ಇದರಲ್ಲಿದೆ ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡದ ಕೀರ್ತಿಯನ್ನು ಕೊಂಡೊಯ್ದಂಥವರೇ ಈ ರಾಷ್ಟ್ರಕೂಟ ಡೈನೆಸ್ಟಿ. ಎರಡೂ ಸ್ಟೇಟ್ಮೆಂಟ್ಗಳು ನಿಮಗೆ ಸರಿಯಾಗಿದೆ. ಕನ್ನಡದ ಮೊದಲ ಉಪಲಬ್ಧ ಕೃತಿ ಕವಿರಾಜ ಮಾರ್ಗ. ಹಾಗಾಗಿ ಎ, ಬಿ ಎರಡೂ ಆಪ್ಷನ್ ಸರಿಯಾಗಿದೆ. ನೆಕ್ಸ್ಟ್ ಸ್ನೇಹಿತರೆ, ಹಾಗಾದರೆ ಮುಂದಿನ ಪ್ರಶ್ನೆ ನಾವು ನೋಡ್ತಾ ಹೋಗೋಣ. ಇದು ಸ್ವಲ್ಪ ವಿಶೇಷವಾಗಿ ಇನ್ ಡೆಪ್ತಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸು. ಬೌದ್ಧ ಧರ್ಮದ ಬೋಧಿಸತ್ವಕ್ಕೆ ಸಂಬಂಧಿಸಿದಂತೆ, ಬೋಧಿ ವೃಕ್ಷ ಅಲ್ಲ, ಬೋಧಿಸತ್ವಕ್ಕೆ ಸಂಬಂಧಿಸಿದಂತೆ ಲೋಕಜ್ಞಾನದ ಬೋಧಿಸತ್ವವಾಗಿದ್ದು ಅಂತ ಇದೆ. ಮಂಜುಶ್ರೀ ಅಂತಿದೆ. ನಿಮಗೆ ಹೀನಯಾನ, ವಜ್ರಯಾನ ಮತ್ತು ಮಹಾಯಾನ ಅಂತ ಬರುತ್ತೆ. ಮಹಾಯಾನದ ಒಂದು ಅನುಯಾಯಿ ಯಾರು ಅಂದರೆ ಈ ಮಂಜುಶ್ರೀ ಅಂತಕ್ಕಂಥವರು. ಇವರು 9ನೇ ಶತಮಾನದಲ್ಲಿ ಪಾಲ ವಂಶಕ್ಕೆ ಸೇರಿದಂಥವರು. ಉತ್ತರ ಭಾರತಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ. ನೋಡಿ, ಈ ಮಂಜುಶ್ರೀ ಅಂತಕ್ಕಂಥದ್ದು, ಈ ಮಂಜು ಮತ್ತು ಶ್ರೀ ಸೇರಿ ಈ ಮಂಜುಶ್ರೀ ಆಗಿದ್ದು ಮಹಾಯಾನ ಪಾಲ ವಂಶಕ್ಕೆ ಸೇರಿದಂಥವರು. ವಿಶೇಷವಾಗಿ 19ನೇ ಶತಮಾನದಲ್ಲಿ ಈ ಮಂಜುಶ್ರೀಯನ್ನು ನಾವು ನೋಡ್ಬೋದು. ಇದು ಬೌದ್ಧ ಅಥವಾ ಬೋಧಿಸತ್ವಕ್ಕೆ ಒಂದು ಪ್ರಮುಖವಾದಂಥ ಅಂಶ ಆಗಿದೆ. ನೋಡಿ, ಮೈತ್ರೇಯಿ ಇವರೆಲ್ಲ ಬರ್ತಕ್ಕಂಥದ್ದು ನಿಮಗೆ ಎಲ್ಲಿ ಅಂತ ಗೊತ್ತಿದೆ. ವೇದಿಕಲ್ಲಿ ಮಹಿಳಾ ಸ್ತ್ರೀಯರಿಗೆ ಸಂಬಂಧಿಸಿದಂತೆ, ವಿದ್ಯಾವಂತರಿಗೆ ಸಂಬಂಧಿಸಿದಂತೆ ನಾವು ನೋಡ್ಬೋದು. ಇಲ್ಲೂ ಸಹ ಆರಾಮಾಗಿ ಗೆಸ್ ಮಾಡ್ಬೋದು. ನೀವು ಕ್ವಶನ್ಸನ್ನು ಹಿಸ್ಟ್ರಿಯನ್ನು ಆಳವಾಗಿ ಓದಿದರೆ ಅಥವಾ ನೀವು ಟೆಕ್ಸ್ಟ್ ಬುಕ್ಸನ್ನು ಓದಿದರೆ ನಿಮಗೆ ಈ ಆಪ್ಷನ್ಸ್ಗಳು ಗೊತ್ತಿರೋದೇ ಬೇಡ. ಈ 16 ಮಹಾಜನಪದಗಳು ಅಂದರೆ ಸಪ್ತ ಸಿಂಧುವಿನಲ್ಲಿ ಸಣ್ಣ ಸಣ್ಣ ರಾಜ್ಯಗಳು ಹುಟ್ಟುಕೊಳ್ತು. ನೋಡಿ, ಇಲ್ಲಿ ಸಣ್ಣ ಸಣ್ಣ ರಾಜ್ಯಗಳು ಹುಟ್ಟುಕೊಳ್ತು. ನಮಗೆ ಇಲ್ಲಿ ಕೆಳಗಿನ ಕೊಟ್ಟಿರುವಂಥ ಸಂಕೇತಗಳನ್ನು ಸರಿಯಾಗಿ ಬಳಸಿ. ನೋಡಿ, ನಾವು ಹೇಳಿರ್ತೀವಿ ಕಾಶಿ ಇರ್ಬೋದು, ಹಾಗೆ ನಮಗೆ ಕುರ ಇರ್ಬೋದು, ಹಾಗೆ ನಮಗೆ ಈ ಕೋಸಲ ಇರ್ಬೋದು, ಹಾಗೆ ನಮಗೆ ಈ ಕಾಂಬೋಜ ಇರ್ಬೋದು. 16 ಮಹಾಜನಪದಗಳಲ್ಲಿ ಕಾಕ್ಷರದಲ್ಲಿ ಬರ್ತಕ್ಕಂಥದ್ದು. ಕಾಶಿಯ ರಾಜಧಾನಿ ವಾರಣಾಸಿ, ಬನಾರಸ್. ಕುರದ ರಾಜಧಾನಿ ಯಾವುದು ಅಂದರೆ ಇಂದ್ರಪ್ರಸ್ಥ ಅಂತ ಕರಿತೀವಿ. ವಿಶೇಷವಾಗಿ ಇಂದ್ರಪ್ರಸ್ಥ ದೆಹಲಿ ಅಂತ ಗೊತ್ತಿರಬೇಕು. ಕೋಸಲದ ರಾಜಧಾನಿ ಯಾವುದು ಅಂದರೆ ಅಯೋಧ್ಯೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರುತ್ತೆ. ಹಾಗಾದರೆ ಕಾಂಬೋಜ ಕೇಳಿದ್ದಾನೆ. ಕಾಂಬೋಜದ ರಾಜಧಾನಿ ರಾಜಪುರ ಅಂತ ಬರೆಸಿದ್ವಿ, ರಾಜ್ಪುರ ಅಂತ ಕೇಳಿದ್ದಾನೆ ಅಲ್ಲಿ. ಹಾಗಾದರೆ ಸಿಗೆ 3 ಎಲ್ಲಿದೆ ನೋಡಿ, ಸಿಗೆ 3 ಇದೊಂದೇ ಆಪ್ಷನ್ಸ್ ಇರೋದು, ಇದೇ ರೈಟ್. ನೀವು ಮತ್ತೆ ಮುಂದೆ ಎಕ್ಸ್ಟ್ರಾ ಇದೊಂದು ಗೊತ್ತಿದ್ರೆ ಸಾಕು. ಕಾಂಬೋಜ, ಮತ್ಸ್ಯ, ವತ್ಸ್ಯ, ಮಧ್ಯ, ಚೇಡಿ, ಆಸಂ ಮತ್ತು ಈ 16 ಮಹಾಜನಪದಗಳಲ್ಲಿ ಈ ಗಾಂಧಾರ ಅಂತಕ್ಕಂಥದ್ದು ಒಂದು ಪರ್ಷಿಯನ್ನರ ಆಡಳಿತದಲ್ಲಿತ್ತು, ಸ್ವತಂತ್ರ ಆಗಿರಲಿಲ್ಲ ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ 16 ಮಹಾಜನಪದಗಳು ಅಂದರೆ ಈ ಸಪ್ತ ಸಿಂಧುವಿನಲ್ಲಿ ಹುಟ್ಟುಕೊಂಡಂಥ ಸಣ್ಣ ಸಣ್ಣ ಒಂದು ಸಾಮ್ರಾಜ್ಯಗಳು. ಹಾಗಾದರೆ ಇದಕ್ಕೂ ಆಪ್ಷನ್ಸ್ ಇಲ್ಲಿ ಗೊತ್ತಾಯಿತು. ಚೇಡಿ, ಸೂಕ್ತಮತಿ, ಮತ್ಸ್ಯ, ಬೈರಾಟಿ, ಹಾಗೆ ಅಸ್ಸಾಕ್ಗೆ ಸಂಬಂಧಿಸಿದಂತೆ ಪೋಟಾಲಿ ಅಂತಕ್ಕಂಥದ್ದು. ಹಾಗಾಗಿ ಫಸ್ಟ್ ಈ ಕಾಶಿ, ಕುರ, ಕೋಸಲ ಮತ್ತು ಕಾಂಬೋಜ ಚೆನ್ನಾಗಿ ಗೊತ್ತಿರಬೇಕು. ನಿಮಗೆ ಇಲ್ಲಿ ಪ್ರಶ್ನೆಗಳು ರೈಸ್ ಆಗ್ತವೆ. ನೆಕ್ಸ್ಟ್ ಆದಮೇಲೆ ಇಲ್ಲಿ ಪ್ರಶ್ನೆಗಳನ್ನು ಆರಾಮಾಗಿ ಗೆಸ್ ಮಾಡ್ಬೋದು. ಇದು ಡೈರೆಕ್ಟ್ ಕ್ವಶನ್ಸು, ನೀವು ಎಕ್ಸ್ಟ್ರಾ ಓದಿ ತಲೆ ಕೆಡಿಸ್ಕೋಬಾರ್ದು. ಪಟ್ಟಿ 1, ಪಟ್ಟಿ 2ರೊಂದಿಗೆ ಹೊಂದಿಸಿದೆ ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ನೀವೆಲ್ಲ 1191ರ 1 ಮತ್ತು 192ರ 2ನೇ ತರೈನ್ ಕದನಗಳ ಬಗ್ಗೆ ಓದಿರ್ತೀರ. ಈ 1ನೇ ತರೈನ್ ಕದನ ಆದಮೇಲೆ ಚಾಂದ್ ಬರ್ದಾಯಿ ಬರೆದಂತಹ ಪೃಥ್ವಿರಾಜ ಚೌಹಾನ್, 3ನೇ ಪೃಥ್ವಿರಾಜ ಚೌಹಾನ್ ಮತ್ತು ಸಂಯುಕ್ತೆಯ ಪ್ರೇಮ ಕಥೆ ಯಾವುದು ಅಂದರೆ ಈ ಒಂದು ಪೃಥ್ವಿರಾಜ ರಾಸೋ ಕೃತಿ. ಇಲ್ಲಿ ಒಂದೇ ಆಪ್ಷನ್ಸ್ ಇದೆ, ಇದೇ ರೈಟು. ಮತ್ತು ಯೋಚನೆ ಮಾಡಬಾರ್ದು, ಮತ್ತು ಎಕ್ಸ್ಟ್ರಾ ನೀವು ತಗೋಬಾರ್ದು. ಅಥವಾ ನಿಮಗೇನಾದರೂ ಬಿಲ್ಲಣ್ಣನ ಬಗ್ಗೆ ಗೊತ್ತಿದ್ದರೆ ವಿಕ್ರಮಾಂಕ ದೇವಚರಿತೆ ಬಗ್ಗೆ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಮ್ಯಾಚ್ ದ ಫಾಲೋಯಿಂಗ್ ಮತ್ತು ABCಯನ್ನು ತಪ್ಪು ಮಾಡಿ ಬರಬಾರ್ದು. ಬಟ್ ಈಗ ಚಾಲೆಂಜಿಂಗ್ ಆಗಿರೋದು ಏನಂದರೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್. ABC ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಪ್ರಶ್ನೆಗಳನ್ನು ಈ ರೀತಿಯಾಗಿ ನೀವು ವರ್ಕ್ ಮಾಡ್ತಾ ಹೋಗ್ಬೋದು. ಇದು ವಿಶೇಷವಾಗಿ ನೀವು ನೋಡ್ತಾ ಹೋಗ್ಬೋದು. ಸಂಧ್ಯಾ ಕಾರಣನಿಂದ ಏನಾಯಿತು, ಹೇಮಚಂದ್ರ ಅಂತಕ್ಕಂಥದ್ದು ಈಗ ನೋಡ್ತಾ ಹೋಗೋಣ. ಆಪ್ಷನ್ ಎಗೆ 2 ಆಪ್ಷನ್ಸ್ ಇದೆ, ಹಾಗೆ ಆಪ್ಷನ್ ಸಿಗೆ ಇಲ್ಲಿ 4 ಆಪ್ಷನ್ಸ್ ಇದೆ.
ಕುಮ್ರ ಪಾಲಚರಿತ ಅಂತ. ನೋಡಿ, ಈ ರೀತಿಯಾಗೂ ಸಹ ನಾವು ಟ್ರಿಕ್ಕಿಯಾಗಿ ಆನ್ಸರ್ ಮಾಡ್ಬೋದು. ಇದ್ರ ಬಗ್ಗೆ ನಿಮಗೆ ಐಡಿಯಾ ಇರಲಿ. ನೆಕ್ಸ್ಟ್ ಹಾಗಾದರೆ ಇಲ್ಲಿ ಅಶೋಕನ ಈ ಕೆಳಕಂಡ ಯಾವ ಶಾಸನಗಳು ಗ್ರೀಕ್ ಮತ್ತು ಅರೆಮಿಕ್ ಲಿಪಿಗಳಲ್ಲಿ, ಲಾಸ್ಟ್ ಕೇಸಲ್ಲೆಲ್ಲ 4 ಭಾಷೆಗಳಲ್ಲಿ ಅಶೋಕನ ಶಾಸನಗಳಿದೆ ಅಂತಕ್ಕಂಥದ್ದು ಕೇಳಿದ್ದ. ಈ ಬ್ರಾಹ್ಮಿ ಲಿಪಿಯಲ್ಲಿದೆ ಮತ್ತು ನಮಗೆ ಈ ಖರೋಷ್ಠಿ ಲಿಪಿ, ಒಂದು ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಬರೀತಕ್ಕಂಥ ಲಿಪಿಗಳಿವೆರಡು. ನೆಕ್ಸ್ಟ್ ಅದಾದಮೇಲೆ ಗ್ರೀಕಲ್ಲಿದೆ, ಹಾಗೆ ಅದಾದಮೇಲೆ ಅರಾಮಿಕ್ಕಲ್ಲಿದೆ. ಈ ಥರ ಡೈರೆಕ್ಟ್ ಕ್ವಶನ್ಸ್ ಕೊಟ್ಟಾಗ ಸ್ವಲ್ಪ ಕಷ್ಟ ಆಗುತ್ತೆ. ಮ್ಯಾಥ್ ದ ಫಾಲೋಯಿಂಗ್ ABC ಮತ್ತು ಅವು ಕೊಟ್ಟಾಗ ಈಸಿಯಾಗಿ ಮಾಡ್ಬೋದು, ಬಟ್ ಸ್ಟೇಟ್ಮೆಂಟ್ ಕ್ವಶನ್ಸ್ಗಳನ್ನು ಟೈಮ್ ತೊಗೊಳುತ್ತೆ ಓದೋದಕ್ಕೆ. ನೋಡಿ, ಆ್ಯಕ್ಚುಲಿ ಗ್ರೀಕ್ ಅರಾಮಿಕ್ ಭಾಷೆಗಳಿರ್ತಕ್ಕಂಥದ್ದು ಎಷ್ಟು ಶಾಸನಗಳಿರೋದು ಕಾಂದಹಾರ್ನಲ್ಲಿ ಮತ್ತು ಅಫ್ಘಾನಿಸ್ತಾನದಲ್ಲಿ. ಬಟ್ ಅವ್ನು ಪರ್ಟಿಕ್ಯುಲರಾಗಿ ಒಂದು ಪ್ಲೇಸ್ ಹೆಸರು ಕೊಟ್ಟಿದ್ದಾನೆ, ಈ ಶಾರಿಕೋನ್ ಅಂತಕ್ಕಂಥ ಪ್ಲೇಸ್. ಶಾರಿಕೋನ್ ಅಂತಕ್ಕಂಥ ಪ್ಲೇಸ್. ಎಸ್, ಹಾಗಾದರೆ ನಾವೀಗ ಇಷ್ಟು ಅಂಶಗಳ ಬಗ್ಗೆ ಮಾತಾಡಿದ್ವಿ. 9ನೇ ಪ್ರಶ್ನೆಗೆ ಇದು ಆನ್ಸರ್. ನೆಕ್ಸ್ಟು ಮತ್ತೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. 3 ಸ್ಟೇಟ್ಮೆಂಟ್ ಸರಿ ಥರ ಕಾಣುತ್ತೆ, ನೋಡೋಣ. ಕಳಿಂಗದಿಂದ ನಂದರಾಜನು, ಫಸ್ಟೇ ಟಿಕ್ ಮಾಡಬೇಡಿ, ಕಳಿಂಗದಿಂದ ನಂದರಾಜನು ತೆಗೆದುಕೊಂಡು ಹೋಗಿದ್ದ ಮೊದಲ ಜೈನ ಪ್ರತಿಮೆ ಏನು ಕಾರವೇಲು ವಾಪಸ್ ಪಡೆದನು. ಇದು ಐಡಿಯಾ ಎತ್ತು ಎಲ್ಲ ಗೊತ್ತಿಲ್ಲ ನಿಮಗೆ. ನೋಡಿ, ಕಲ್ಪಸೂತ್ರ ಲೇಖಕ ಭದ್ರಬಾಹು ಮತ್ತು ಈ ಒಂದು ಮಹಾವೀರನ ತರುವಾಯ 6ನೇ ತೀರ್ಥಾಂಕರನಾಗಿದ್ದನು ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದೆ. ಕ್ರಿಸ್ತಶಕ 6ನೇ ಶತಮಾನದ ಕಾಲದಲ್ಲಿ ಸುಧರ್ಮನು ಅಧ್ಯಕ್ಷತೆ ವಹಿಸಿದ್ದ ಒಂದು ಜೈನ ಪರಿಷತ್ತು ವಲ್ಲಭಿಯಲ್ಲಿ ನಡೆಯಿತು. ನೋಡಿ, ಗುಜರಾತಿನ ಒಂದು ವಲ್ಲಭಿಯಲ್ಲಿ 512ರಲ್ಲಿ ಒಂದು ಜೈನ ಸಮ್ಮೇಳನ, 2ನೇ ಜೈನ ಸಮ್ಮೇಳನ ನಡೆಯುತ್ತೆ. ಈ ಸುಧರ್ಮನ್ ಅಂತಕ್ಕಂಥವನಲ್ಲ, ಇಲ್ಲಿ ದೇವೇಂದ್ರ ಕ್ಷಮಾಕರಣ ಅಂತಕ್ಕಂಥವನೇನು ಮಾಡ್ದ, ಅಧ್ಯಕ್ಷತೆ ವಹಿಸಿದ್ದ. ನೋಡಿ, ಹಾಗಾದರೆ ಸಿ ಆಪ್ಷನ್ ತಪ್ಪಾಗಿದೆ. ಇಲ್ಲಿ ಸರಿಯಾಗಿರೋದು ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಸಿ ಆಪ್ಷನ್ ತಪ್ಪಾಗಿದೆ ಅಂದರೆ ಸಿ ಆಪ್ಷನ್ ಇಲ್ಲೂ ಇದೆ, ಸಿ ಆಪ್ಷನ್ ಇಲ್ಲೂ ಇದೆ, ಸಿ ಆಪ್ಷನ್ ಇಲ್ಲೂ ಇದೆ. ನಿಮಗೆ ಇವೆರಡು ಪ್ರಶ್ನೆಗಳು, ಇವೆರಡು ಸ್ಟೇಟ್ಮೆಂಟ್ ಬಗ್ಗೆ ಐಡಿಯಾನೇ ಬೇಡ. ಇಲ್ಲಿ ವಲ್ಲಭಿಯಲ್ಲಿ ನಡೆದಂತಹ ಗುಜರಾತಿನ ಈ ಒಂದು 6ನೇ ಶತಮಾನ ಅಂದರೆ 512. ಇಲ್ಲಿ ದೇವೇಂದ್ರ ಕ್ಷಮಾಕರಣ ಏನಿದ್ದಾನೆ ಇವನಿಲ್ಲಿ ಆಪ್ಷನ್ಸಲ್ಲಿ ತಪ್ಪಿದೆ ಅಂದಾಗ ನೀವು ಸಿ ಇರೋದು ಅಷ್ಟು ರಾಂಗ್ ಮಾಡಿ, ಫಸ್ಟ್ ಒನ್ ರೈಟ್ ಮಾಡಿ. ಹೀಗೆ ABC ಕೊಟ್ಟಾಗ ತುಂಬ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು, ಬಟ್ ಸ್ಟೇಟ್ಮೆಂಟ್ ಕೊಟ್ಟಾಗ ಕಷ್ಟ ಆಗುತ್ತೆ. ನೋಡಿ, ಯಾವ ಆಧುನಿಕ ಚರಿತ್ರಕಾರರು ಕಬೀರನ ಬಗ್ಗೆ ಈ ಕೆಳಗಿನ ಹೇಳಿಕೆ ನೀಡಿದ್ದಾನೆ? ಎಲ್ಲ ಜಾತಿ ಸಮುದಾಯಗಳನ್ನು ಒಗ್ಗೂಡಿಸುವ ಪ್ರೀತಿ ಧರ್ಮವನ್ನು ಬೋಧಿಸುವ ಕಬೀರರ ಉದ್ದೇಶವಾಗಿತ್ತು. ಆತ ಈ ಅಂಶಗಳನ್ನು ವಿರೋಧಿಸುವ ಹಿಂದೂ ಮತ್ತು ಇಸ್ಲಾಮಿಕ್ ಹೇಳಿಕೆಗಳನ್ನು ತಿರಸ್ಕರಿಸಿದ್ದ ಮತ್ತು ವ್ಯಕ್ತಿ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಪ್ರಮುಖ ಕೊಡುಗೆಯ ಅಂಶಗಳು. ನೋಡಿ, ನಮ್ಗೆ ಇದುವರೆಗೆ ಏನು ಬರ್ತಾ ಇತ್ತು, ರಾಮ ರಹೀಮ ಅಂತಕ್ಕಂಥದ್ದು ಬರ್ತಾ ಇತ್ತು. ಲಾಸ್ಟ್ ಕೇಸ್ ಎಕ್ಸಾಮಲ್ಲಿ ನಮಗೆ ಈ ಕಬೀರ್ ದಾಸರು, ರಾಮದಾಸರು, ರಾಮಾನಂದರು ಇವರೆಲ್ಲ ಯಾವ ವೃತ್ತಿಗೆ ಸಂಬಂಧಿಸಿದವರು, ನೇಯ್ಗೆಗೆ ಸಂಬಂಧಿಸಿದಂಥ ಕಬೀರ್ ದಾಸರ ಬಗ್ಗೆ ಮ್ಯಾಥ್ ದ ಫಾಲೋಯಿಂಗ್ ಕೇಳಿದ್ದ. ಈಗ ಒಂದು ರಿಸರ್ಚ್ ಕ್ವಶನ್ ಮುಂದುವರೆದು ಹೋಗಿ ಕೇಳಿದ್ವಿ ನಾವು ಡೆಫಿನೇಷನ್ಸನ್ನು. ತಾರಾಚಂದ್ ಅಂತಕ್ಕಂಥವ್ರ ಬಗ್ಗೆ ಪ್ರಶ್ನೆ ಮುಂದುವರೆದು ಬಂದಿದೆ. ಹಾಗಾದರೆ ರಾಮ ರಹೀಮ ಅಂತಕ್ಕಂಥ ಹೇಳಿದಂಥವ್ರು ಯಾರು ಅಂದರೆ ಕಬೀರ್ ದಾಸರು ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಹಾಗಾದರೆ ಇಲ್ಲೂ ಸಹ ವಿಶೇಷವಾಗಿ ನಾವು ಆನ್ಸರನ್ನು ಟಿಕ್ ಮಾಡ್ಬೋದು. ಈ ಥರ ಕೊಟ್ಟಾಗ ಟ್ರಿಕ್ಕಿಯಾಗಿ ಆನ್ಸರ್ ಮಾಡೋದು ನೋಡೋಣ. ಏಮು ತನ್ನ ವಿರೋಧಗಳ ವಿರುದ್ಧ 22 ಕದನಗಳನ್ನು, ಅಂದರೆ ಏಮು ತನ್ನ ವಿರೋಧಿಗಳ ವಿರುದ್ಧ 22 ಕದನಗಳನ್ನು ಜಯಿಸಿದ. ಹಾಗೆ ಒಂದು ಕಣ್ಣು ಇದನ್ನು ಸಹ ಕಳ್ಕೊಂಡಿದ್ದೇವನು ಅಂತ ಹೇಳ್ತಾರೆ. ಚರಿತ್ರಕಾರರ ಪ್ರಕಾರ ಇವನಿಗೆ ವಿಕ್ರಮ ಅಥವಾ ಬಿಕ್ರಮ್ಜಿತ್ ಎಂಬ ಬಿರುದು ನೀಡಲಾಗಿತ್ತು. ನೋಡಿ, ಈ ಸರಿ ಉತ್ತರ. ಬಿಕ್ರಮ್ಜಿತ್ ಅಂತಕ್ಕಂಥ ಬಿರುದನ್ನು ನೀಡಿದ್ದು ಸರಿ ಉತ್ತರ. ಅಬುಲ್ ಫಜಲ್ ಯಾರ ಆಸ್ಥಾನದಲ್ಲಿದ್ದ ಅಂದರೆ ಅಕ್ಬರ್ನ ಆಸ್ಥಾನದಲ್ಲಿದ್ದ. ಅಬುಲ್ ಫೈಜಿ ಮತ್ತು ಫಜಲ್. ಎ ಆಪ್ಷನ್ಸ್ ಎಲ್ಲಿದೆ, ಆ ಎ ಆಪ್ಷನ್ನಿಗೆ ಸಂಬಂಧಿಸಿದಂತೆ ನಾವು ಈ 2 ಆಪ್ಷನ್ ತಪ್ಪು ಅಂತ ಕಂಡುಹಿಡಿಬೋದು. ನೆಕ್ಸ್ಟ್ ನಿಮಗೆ ಅಬ್ದುಲ್ ಖಾದಿಲ್ ಬದೋನಿ ಬಗ್ಗೆ ಗೊತ್ತಿದೆ. ಬದೋನಿ ಇಲ್ಲಿ ಇದ್ದ ಇವನ ಆಸ್ಥಾನದಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಬದೋನಿ ಬಿ ಎಲ್ಲಿದೆ ಅಂತ ನೋಡಿ. ಬಿ ಆಪ್ಷನ್ಸು 3ನೇ ಆಪ್ಷನ್ಸಲ್ಲಿಲ್ಲ, 2ನೇ ಆಪ್ಷನ್ಸಲ್ಲಿದೆ. ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ನೋಡಿ, ಅಬುಲ್ ಫಜಲ್ ಫೈಜಿ ನಿಮಗೆ ಅದೇ ಕಾಲದಲ್ಲಿ ನಡೆದರೂ ಸಹ ಏಮುಗೆ ಟಚ್ ಇರಲ್ಲ. ಇನ್ನು ಅಕ್ಬರ್ ಚಿಕ್ಕ ವಯಸ್ಸಿನವನಾಗಿರ್ತಾನೆ. 1556ರಲ್ಲಿ ಈ 2ನೇ ಪಾಣಿಪತ್ ಕದನ ನಡೆಯುತ್ತೆ. ಯಾಕೆಂದರೆ ಅಬುಲ್ ಫಜಲ್ ಫೈಜಿ ಅಕ್ಬರ್ನ ಪ್ರಾಣ ಸ್ನೇಹಿತರು. ಹಾಗಾಗಿ ಫಸ್ಟು ಎ ಆಪ್ಷನ್ಸ್ ಇರೋದನ್ನು 2 ಆಪ್ಷನ್ಸ್ ತೆಗಿಬೇಕು.
ನೆಕ್ಸ್ಟು ಬದೋನಿ ಸ್ಟೇಟ್ಮೆಂಟ್ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ನೀವು ಇಷ್ಟರಲ್ಲಿ ಓದಿರ್ತೀರ. ಇಲ್ಲಿ ಈ ಆಪ್ಷನ್ಸನ್ನು ತೆಗಿಬೇಕು, ಬಿ ಇಲ್ಲದೆ ಇರೋದು, ಡಿ ಇಲ್ಲದೆ ಇರೋದು. ಈಗ ಡಿ ಇದು ಆನ್ಸರ್ ಅಂತ ಗೊತ್ತಾಯಿತು. ಸಿ ಆಪ್ಷನ್ಸ್ ತಪ್ಪು ಅಂತ ಗೊತ್ತಾಯಿತು, ಈ ಆಪ್ಷನ್ಸ್ ತಪ್ಪಿದೆ ಅಂತ ಗೊತ್ತಾಯಿತು. ಈ ರೀತಿಯಾಗಿ ನೀವು ಆನ್ಸರನ್ನು ಮಾಡಬೇಕು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಹೀಗಿದೆ. ಈ ಕೆಳಗಿನಲ್ಲಿ ಯಾವುದು ಬಿಜಾಪುರದ ಇಬ್ರಾಹಿಂ ಆದಿಲ್ ಶಾಹಿ ಎರಡರ ಒಂದು ಸಂಬಂಧಿಸಿದ್ದಲ್ಲ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ABC ಕೊಟ್ಟಿದ್ರೆ ಆರಾಮಾಗಿ ನಾವು ಟ್ರಿಕ್ ಹಾಕ್ಬೋದಿತ್ತು. ಜಗದ್ಗುರು ಅನ್ನೋತ ಲಾಸ್ಟ್ FDಯಲ್ಲೂ ಸಹ ಪ್ರಶ್ನೆ ಕೇಳಿದ್ದ. ಇವನೇ ಈ ದಕ್ಷಿಣದ ತಾಜ್ ಮಹಲ್ ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದವನು. ಎರಡನೇ ಆದಿಲ್ ಶಾ, ಸೆಕೆಂಡ್ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥವನು. ನೋಡಿ, ಕಿತಾಬ್ ಉ ನವರಸ್ ಅಂತಕ್ಕಂಥ ಬಿರುದು ಯಾರಿಗಿತ್ತು ಅಂತ ಇವೆರಡು ಟೈಟಲ್ ಸರಿಯಾಯಿತು. ಹಾಗೆ ಈ ಒಂದು ಅಬ್ಲಾ ಬಾಬ್ ಅಂತಕ್ಕಂಥ ಬಿರುದು ಸಹ ಅವನಿಗೆ ಇತ್ತು. ಫಿರೋಜಾಬಾದ್ನಿಂದ ಈ ನವರಾಜ್ಪುರಕ್ಕೆ ಈ ರಾಜಧಾನಿಯ ವರ್ಗಾಯಿಸಿದವನು ಇಸ್ಲಾಂ ಅಂತಕ್ಕಂಥವನು ಅಥವಾ ಇಸಾಮಿಕ್ ಅಂತಕ್ಕಂಥವನು. ಹಾಗಾಗಿ ಈ ಆಪ್ಷನ್ಸ್ ತಪ್ಪಾಗಿದೆ. ಇದು ಇವನಿಗೆ ಸಂಬಂಧಿಸಿಲ್ಲ. ದಕ್ಷಿಣದ ತಾಜ್ ಮಹಲನ್ನು ಕಟ್ಟಿದವನು ಇದೇ ಇಬ್ರಾಹಿಂ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಒಂದು ಸ್ಟೇಟ್ಮೆಂಟಿಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಇಲ್ಲಿ ಎರಡು ಆಪ್ಷನ್ಸ್ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಹಿಸ್ಟಾರಿಕಲ್ ಸ್ಕೆಚಸ್ ಆಫ್ ಸೌತ್ ಆಫ್ ಇಂಡಿಯಾ ಇನ್ ಆ್ಯನ್ ಅಡ್ವಾಂಪ್ಟ್ ಟು ದ ಚೆಸ್ ದಿ ಈಸ್ಟ್ ಆಫ್ ಮೈಸೂರು ಅಂತ. ನೋಡಿ, ಇಲ್ಲಿ ಟ್ರೇಸ್ ಮಾಡ್ತಕ್ಕಂಥ ಟ್ರೇಸ್ ಆಫ್ ಈಸ್ಟ್ ಆಫ್ ಮೈಸೂರು ಎಂಬ ಹೆಸರಾಂತ ಲೋಕಪ್ರಸಿದ್ಧ ಈ ಕೃತಿ ಯಾರ್ದು? ನಮಗೆ ಈ ಆಪ್ಷನ್ಸಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಇವೆರಡಲ್ಲ ಅಂತ ಗೊತ್ತಾಗುತ್ತೆ. ರಾಬರ್ಟ್ ಸಿವಿಲ್ ಯಾಕೆ ಫರ್ಗಟನ್ ಎಂಪೈರ್ ಬರೆದಿರೋದ್ರಿಂದ ಅದ್ರಿಗೆ ಗೊತ್ತಿರ್ಬೋದು. ಇದೊಂದು ಸಹ ರಿಸರ್ಚ್ ಓರಿಯೆಂಟೆಡ್ ಕ್ವಶನ್ಸ್ ಆಗಿರೋದ್ರಿಂದ ಮಾರ್ಕ್ ವಿಲಿಕ್ಸ್ ಅಂತಕ್ಕಂಥದ್ದು ನಮಗೆ ಕೀ ಆನ್ಸರಲ್ಲಿ ಬಂದಿರತಕ್ಕಂಥದ್ದನ್ನು ನೋಡ್ಬೋದು. ನೆಕ್ಸ್ಟ್ ಹಾಗಾದರೆ ಜೈನ ಶೈಲಿಯ ಪದ್ಮಾವತಿ ಸಮಾಧಿಯು ಪ್ರಸ್ತುತ ಕಟ್ಟಡವನ್ನು ಕ್ರಿಸ್ತಶಕ 1061ರಲ್ಲಿ ಈ ಕೆಳಕಂಡ ಯಾವ ಜೈನ ರಾಜ ನಿರ್ಮಿಸಿದ್ದಾನೆ? ನೋಡಿ, ಜಿನದತ್ತರಾಯ ಇದೊಂದು ಆಪ್ಷನ್ಸ್ ಇವೆರಡು ಅಲ್ಲ ಅಂತ ಗೊತ್ತಾಗುತ್ತೆ. ಇವೆರಡು ಆಪ್ಷನ್ಸಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಯಾವಾಗಲೂ ನಾವು ಎರಡು ಆಪ್ಷನ್ಸನ್ನು ಕ್ಲಿಯರ್ ಮಾಡ್ಕೋಬೇಕು. ಜಿನದತ್ತರಾಯ ಮತ್ತು ವೀರಸಂತ ಅಂತ ಇದು ಸಹ ತುಂಬ ಡೆಪ್ತಾಗಿ ಕೇಳಿರ್ತಕ್ಕಂಥ ಕ್ವಶನ್ಸು. ವೀರಸಂತನಿಗೆ ಸಂಬಂಧಿಸಿದಂತೆ ನಾವು ನೋಡ್ಬೋದು ಟೆಕ್ಸ್ಟ್ ಬುಕ್ಸಲ್ಲಿ. ಎಸ್, 15ನೇ ಪ್ರಶ್ನೆಗೆ ಆನ್ಸರ್ ಆದಮೇಲೆ ಇಲ್ಲಿ ಮಾಡರ್ನ್ ಹಿಸ್ಟ್ರಿಯಲ್ಲಿ ಒಂದು ಕ್ವಶನ್ಸ್ ಕೇಳಿದರೆ 1884ರಲ್ಲಿ ರುಕ್ಕುಂಬಾಯಿ ವಿರುದ್ಧ ಈ ಬಿಕಾಜೆ ಕಾನೂನು ವಿವಾದ ಯಾವ ಆಧಾರದ ಮೇಲೆ ನ್ಯಾಯಾಲಯದಲ್ಲಿ ಮೊಕದ್ದಮೆ ನಡೆಯಿತು? ಬಿಪಿನ್ ಬೇರೆ ಬುಕ್ಸ್ಗಳಲ್ಲಿ ಮಾಡರ್ನ್ ಹಿಸ್ಟ್ರಿಯಲ್ಲಿ ಕೇಳ್ಬೋದಾ ಅಂತ ಪ್ರಶ್ನೆ ಇದು. ಮಹಿಳಾ ಶಿಕ್ಷಣ ಪಡೆಯುವುದು ಈ ಆಪ್ಷನ್ಸಲ್ಲಿ ಅಲ್ಲ ಅಂತ ಗೊತ್ತಾಗುತ್ತೆ. ಎ ಮತ್ತು ಎ ಮಹಿಳಾ ಶಿಕ್ಷಣದ ಬಗ್ಗೆ ಇಲ್ಲ, ಅದು ಶಿಕ್ಷಣ ಪಡೆಯೋದ್ರ ಬಗ್ಗೆ ಅಲ್ಲ. ದಾಂಪತ್ಯ ಹಕ್ಕನ್ನು ಕ್ಲೇಮ್ ಮಾಡುವುದು ಮತ್ತು ಕೌಟುಂಬಿಕ ಪಿತ್ರಾರ್ಜಿತೆಯ ಮೇಲೆ ಪುನರ್ ಹಕ್ಕು ಮತ್ತು ಸಮ್ಮತಿ ವಯಸ್ಸು ಅಂತಿದೆ. ಇಲ್ಲಿ ನಮಗೆ ಕೀ ಆನ್ಸರ್ ಪ್ರಕಾರ ಇದು ಪಿತ್ರಾರ್ಜಿತ ಆಸ್ತಿದು ಅಲ್ಲ. ಈ ಒಂದು ಅಂಶಗಳು ಬಿ ಮತ್ತು ಡಿ ಆಪ್ಷನ್ ಸರಿ ಇದೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಬಿ ಮತ್ತು ಡಿ ಆಪ್ಷನ್ಸ್ ಸರಿ ಇದೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ನೆಕ್ಸ್ಟು ಈಗ ಚಾಲೆಂಜಿಂಗ್ ಇರತಕ್ಕಂಥ ಸ್ಟೇಟ್ಮೆಂಟ್ಗಳ ಕ್ವಶನ್ಸು. ಇದು ಹೇಗೆ ನಾವು ನೋಡ್ತೀವಿ ಅನ್ನೋದು ಬಹಳ ಮುಖ್ಯವಾದಂಥ ಘಟನೆ. ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ, ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಈ ಕೆಳ ಭಾಗವಹಿಸಿದ ಗುಂಪು ಯಾವುದು, ಎಲ್ಲ ಭಾಗವಹಿಸಿದ ಗುಂಪುಗಳು ಯಾವುದು ಅಂತ ಕೇಳಿದ್ದಾರೆ. ಈ 4 ಗುಂಪಲ್ಲಿ ಒಂದು ಗುಂಪು ಸರಿ ಇದೆ. ನೋಡಿ, ವಿಶೇಷವಾಗಿ 1907ರಲ್ಲಿ ಸೂರತ್ ಅಧಿವೇಶನ ನಡೆಯುತ್ತೆ. ಇದು ನಮ್ಮ ಮಂಜುನಾಥ್ ಆರ್ ಬುಕ್ಸ್ ಬರೆದಿದ್ದಾರಲ್ಲ, ಆ ಬುಕ್ಸಲ್ಲೂ ಸಹ ಇದನ್ನು ಆನ್ಸರ್ ನೋಡ್ಬೋದು. ಕರ್ನಾಟಕ ಹಿಸ್ಟ್ರಿ ಫುಲ್ ಕವರ್ ಆಗಿದೆ, ಅದು ಮಾಡರ್ನ್ ಕರ್ನಾಟಕ. ನೋಡಿ, ಕಾಂಗ್ರೆಸ್ ಅಧಿವೇಶನದಲ್ಲಿ ನಮಗೆ ರಾಸ್ ಬಿಹಾರಿ ಬೋಸ್ ಅಧ್ಯಕ್ಷತೆಯಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ವಿವಾದ ಉಂಟಾಗಿದ್ದು 1908 ಮಡ್ರಾಸಿಗೆ ಮುಂದೂಡುತ್ತೆ. ಈ ಸಂದರ್ಭದಲ್ಲಿ ನಾನು ಕ್ಲಾಸಲ್ಲೂ ಹೇಳಿದ್ದೀನಿ, ಈ ಶ್ರೀನಿವಾಸ ಕೌಜಲಗಿ ಅಂತ ಒಬ್ಬರು ಇರ್ತಾರೆ, ಇವರು ಪಾರ್ಟಿಸಿಪೇಷನ್ ಮಾಡಿರ್ತಾರೆ. ಈ ಯಾವ ಆಪ್ಷನ್ಸಲ್ಲೂ ಶ್ರೀನಿವಾಸ ಕೌಜಲಗಿ ಇಲ್ಲ. ನೋಡಿ, ಗಂಗಾಧರರಾವ್ ದೇಶಪಾಂಡೆ, ಗೋವಿಂದರಾವ್ ಯಾಳಗಿ ಮತ್ತು ಹಾಲೂರು ವೆಂಕಟರಾಯರು ಮತ್ತು ಅಣ್ಣಾಚಾರ್ಯ ಹೊಸಕೇರಿ ಮತ್ತು ಶ್ರೀನಿವಾಸ ಕೌಜಲಗಿ. ನೋಡಿ, ಬಿ, ಸಿ ಮತ್ತು ಮೇಲಿನ ಯಾವುದೂ ಅಲ್ಲ ಅಂತಿದೆ. ಇಷ್ಟು ಆಪ್ಷನ್ಸಲ್ಲಿ ಈ ಫಸ್ಟ್ ಆಪ್ಷನ್ಸ್ ರೈಟ್ ಆಗಿದೆ. ಫಸ್ಟ್ ಆಪ್ಷನ್ ರೈಟ್ ಆಗಿದೆ. ಇದು ಬುಕ್ಸಲ್ಲಿದೆ. ಯಾರು ಓದಿರ್ತೀರ ಇನ್ ಡೆಪ್ತಾಗಿ ಅವ್ರಿಗೆ ಗೊತ್ತಾಗುತ್ತೆ. ನೆಕ್ಸ್ಟು ಇದು ಮೊನ್ನೆ ಕೇಳಿದ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ. ಡೈರೆಕ್ಟಾಗಿ ನಾವು ಕಂಡುಹಿಡಿಬೋದು. ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಕರ್ನಾಟಕದ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರನ್ನು ಉಲ್ಲೇಖಿಸಿ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಕಮಲಾದೇವಿ ಚಟ್ಟೋಪಾಧ್ಯಾಯ ಸುಮಾರು ಸಲ ಪೊಲೀಸಿಂದ FDAಗೆ ಬಂದಿದೆ, ಮಂಗಳೂರು.
ನೋಡಿ, ಉಮಾಬಾಯಿ ಕುಂದಾಪುರ ಅಂತಕ್ಕಂಥವ್ರು ಹುಬ್ಬಳ್ಳಿಯವರು ಈ ಹರ್ಡೇಕರ್ ಮಂಜಪ್ಪನ ಜೊತೆಗೆ ವರ್ಕ್ ಮಾಡಿದಂಥವ್ರು. ಆದರೆ ಬಳ್ಳಾರಿ ಸಿದ್ದಮ್ಮ ಕಲಬುರ್ಗಿಯಲ್ಲ, ಇವರು ಹಾವೇರಿಯ ಫ್ರೀಡಮ್ ಫೈಟರ್ ಅಂತ ಲಾಸ್ಟ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಲು ಕ್ವಶನ್ ಬಂದಿತ್ತು. ಕೃಷ್ಣಾಬಾಯಿ ಪಂಜೇಕರ್ ಅಂತಕ್ಕಂಥವ್ರು ಹೊನ್ನಾವರದವರು. ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ? 1 ಜೋಡಿ ಸರಿಯಾಗಿದೆ, 2 ಜೋಡಿ ಸರಿಯಾಗಿದೆಯೋ, 3 ಜೋಡಿ? 3 ಜೋಡಿ ಸರಿಯಾಗಿದೆ. ಈ ಜೋಡಿ ತಪ್ಪಾಗಿದೆ. ಹಾವೇರಿಯ ಫ್ರೀಡಮ್ ಫೈಟರ್ ಬಳ್ಳಾರಿ ಸಿದ್ದಮ್ಮ. ಎಸ್, ಹಾಗಾದರೆ ನಮಗೆ ಈಗ 18ನೇ ಪ್ರಶ್ನೆಗೆ ಈಸಿಯಾಗಿ ಆನ್ಸರ್ ಗೊತ್ತಾಯಿತು. ನೆಕ್ಸ್ಟು ಅದೇ ಥರ ಸ್ಟೇಟ್ಮೆಂಟ್ ಮತ್ತೆ ಕೊಡ್ತಾ ಹೋಗಿದ್ದಾರೆ. ಇದೂ ಸಹ ಪುಸ್ತಕದಲ್ಲಿದೆ, ಟೆಕ್ಸ್ಟ್ ಬುಕ್ಸ್ಗಳಲ್ಲೂ ಇದೆ, ಮತ್ತು ವಿಶೇಷವಾಗಿ ಸ್ಪರ್ಧಾ ಇತಿಹಾಸ ಮಂಜುನಾಥ್ ಅವರ ಪುಸ್ತಕದಲ್ಲೂ ಸಹ ನಾವು ನೋಡ್ಬೋದು. ಭಾರತೀಯ ರಾಷ್ಟ್ರೀಯ ಚಳವಳಿ ಮತ್ತು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಉಲ್ಲೇಖಿಸಿ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ. ನೋಡಿ, ಏಪ್ರಿಲ್ 23ಕ್ಕೆ ಜಲಿಯಾನ್ ವಾಲಾಬಾಗ್ ನಡೆಯುತ್ತೆ. 19ರಲ್ಲಿ ಅದೇ ಡೇಟಲ್ಲಿ ನಮಗೆ ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ MP ನಾಡಿಕರ್ಣಿ ಅವರ ನೇತೃತ್ವದಲ್ಲಿ. ಏಪ್ರಿಲ್ 11ಕ್ಕೆ ಶಿವಪುರ ಧ್ವಜ ಸತ್ಯಾಗ್ರಹ. ಏಪ್ರಿಲ್ 25ಕ್ಕೆ ವಿಶೇಷವಾಗಿ ವಿದುರಾಶ್ವತ್. ಹಾಗೆ ಈಸೂರು ಸೆಪ್ಟೆಂಬರ್ 28 ಈಸೂರು. ಆದರೆ ಇದು ಆಗಸ್ಟ್ 8ರಿಂದ ನೆಕ್ಸ್ಟ್ ಸೆಪ್ಟೆಂಬರ್ 8ಕ್ಕೆ 1 ತಿಂಗಳಿಗೆ ಫಸ್ಟ್ ಪ್ರೋಸೆಸ್ ಆಗಿರುತ್ತೆ. ಬುಕ್ಸಲ್ಲಿ ಗೂಗಲಲ್ಲಿ ನಾವು 28 ನೋಡ್ತಾ ಹೋಗ್ಬೋದು. ಹಾಗಾಗಿ ಆಗಸ್ಟ್ 8 ಸಹ ಏನು ಮಾಡಿದ್ದಾರೆ, ರೈಟ್ ಆನ್ಸರ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಯಾವ ಸರಿಗಳು ಹೊಂದಾಣಿಕೆ ಆಗಿದೆ, ಮೇಲಿನ ಎಲ್ಲವೂ ಅಂತ ಗೊತ್ತಿರಬೇಕು. ಇದು ಸ್ವಲ್ಪ ಚೇಂಜಸ್ ಆಗಿದೆ. ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಆಗಸ್ಟ್ 8, 1942ಕ್ಕೆ ಕ್ವಿಟ್ ಇಂಡಿಯಾ ಸ್ಟಾರ್ಟ್ ಆಗಿದ್ದು 1 ತಿಂಗಳಿಗೆ ಸೆಪ್ಟೆಂಬರ್ಗೆ ಇದು ಸ್ಟಾರ್ಟ್ ಆಗಿದ್ರ ಬಗ್ಗೆ ನೋಡಬೇಕು. ಇದು ಸಹ ಟೆಕ್ಸ್ಟ್ ಬುಕ್ಸಲ್ಲಿ ಕ್ವಶನ್ಸ್ ನೋಡ್ಬೋದು. ನೆಕ್ಸ್ಟು, ಹಾಗಾದರೆ ಬಳ್ಳಾರಿಯಲ್ಲಿ ಇದು ಸಹ ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆ. ಕರ್ನಾಟಕದವರು ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು? ಭಾರತೀಯ ಸ್ವಾತಂತ್ರ್ಯ ಚಳವಳಿ ಮತ್ತು ಕರ್ನಾಟಕ ಏಕೀಕರಣ ಚಳವಳಿ ಪ್ರಸಿದ್ಧ ಬರಹ ಪತ್ರಕರ್ತರು. 1938ರ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆ ನಂತರ ಬಿಹಾರ ರಾಜ್ಯದ ರಾಜ್ಯಪಾಲರಾದರು. ಅಧ್ಯಕ್ಷತೆ ವಹಿಸಿ ಬಿಹಾರ ರಾಜ್ಯದ ರಾಜ್ಯಪಾಲರಾದವರು ಫಸ್ಟ್ ಬಳ್ಳಾರಿಯಲ್ಲಿ. ಬಳ್ಳಾರಿಯಲ್ಲಿ ಅಧ್ಯಕ್ಷತೆ ವಹಿಸಿದ್ದು. ಬಳ್ಳಾರಿಯಲ್ಲೇ ಫಸ್ಟ್ ಇವರು ಈ ಒಂದು ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟ್, ನಾಗರಿಕ ಕಾನೂನು ಭಂಗ ಚಳವಳಿ. ನಿಮಗೆ ಪ್ರಶ್ನೆ RR ದಿವಾಕರ್ ಅಂತ ಕೊಡಬೇಕಿತ್ತು, ಫುಲ್ ನೇಮ್ ಕೊಟ್ಟಿದ್ದಾನೆ, ಹಾಗಾಗಿ ಕನ್ಫ್ಯೂಸ್ ಆಗಿರ್ಬೋದು. ರಂಗನಾಥ್ ರಾಮನಾಥ್ ದಿವಾಕರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಹಾಗಾದರೆ 20ನೇ ಪ್ರಶ್ನೆಗೆ ಇದು ಸರಿಯಾದ ಉತ್ತರ. ಬಳ್ಳಾರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದವರು RR ದಿವಾಕರ್. ಇದು ಟೆಕ್ಸ್ಟ್ ಬುಕ್ಸಲ್ಲಿದೆ. ಎಸ್, ಇಲ್ಲಿ ತಪ್ಪಾಗಿರುವ ಜೋಡಿ ಯಾವುದು ಅಂತ ಕೇಳಿದ್ದಾರೆ. ಭಾರತೀಯ ರಾಷ್ಟ್ರೀಯ ಚಳವಳಿ ಉಲ್ಲೇಖಿಸಿದ್ದ ಕರ್ನಾಟಕದಲ್ಲಿ ಯಾವುದು? ಲಾಸ್ಟ್ ಎಕ್ಸಾಮಲ್ಲಿ T ಸಿದ್ಧಲಿಂಗಯ್ಯ KS ಎಕ್ಸಾಮಲ್ಲಿ ಕೇಳಿದ್ದ. ನೋಡಿ, 1938 ಶಿವಪುರದಲ್ಲಿ ನಡೆದ ಮೈಸೂರು ಧ್ವಜ ಸತ್ಯಾಗ್ರಹ ಮೊದಲ ಸತ್ಯಾಗ್ರಹ. ಶಿವಪುರ ಧ್ವಜ ಸತ್ಯಾಗ್ರಹ ಒಂದೇ, ಮೈಸೂರು ಕಾಂಗ್ರೆಸ್ ಸತ್ಯಾಗ್ರಹ ಅಂದರೆ ಒಂದೇ. ನೋಡಿ, ಧ್ವಜ ಸತ್ಯಾಗ್ರಹ ಅಂದ್ರೆ ಒಂದೇ. ನೋಡಿ, ಇವೆರಡೂ ಆಪ್ಷನ್ ಸರಿ ಇದೆ. ಧ್ವಜಾರೋಹಣ ಮಾಡಿದ ನಂತರ ಏನು ಮಾಡಿದ್ರು, ಬ್ರಿಟಿಷರು ಬಂಧಿಸಿದ್ದರಿಂದ ವಿದುರಾಶ್ವತ್ಥಕ್ಕೆ ತೊಂದರೆ ಆಯಿತು. ಆದರೆ ಸುಮಾರು ಇಲ್ಲಿ ಭಾಗವಹಿಸಿದಂಥ ಜನ 10,000 ಅಂತ ಇದೆ. ಸುಮಾರು ಭಾಗವಹಿಸಿದವರು 10,000 ಅಂತಕ್ಕಂಥದ್ದು ಹೇಳ್ತಾರೆ. ಹಾಗಾಗಿ ಇಲ್ಲಿ ಕೇವಲ ಒಂದು ತಪ್ಪಾಗಿದೆ ಅಂತ. ಯಾವುದು ತಪ್ಪಾಗಿದೆ ಅಂದರೆ ಕೇವಲ ಒಂದು. ಈ ಒಂದು ಕಡೆ 10,000 ಇರುತ್ತೆ, ನೆಕ್ಸ್ಟ್ ಕೆಲವು ಕಡೆ 2,000 ಒಳಗಡೆ ಇರುತ್ತೆ. ಒಟ್ಟಾರೆಯಾಗಿ 1,000 ಅಲ್ಲ, 1,000ಗಿಂತ ಹೆಚ್ಚು ಭಾಗವಹಿಸಿದ್ರು ಈ ಒಂದು ಶಿವಪುರದಲ್ಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ಹೀಗಿದೆ. ಇದು ಡೈರೆಕ್ಟ್ ಕ್ವಶನ್ಸ್ ಇದೆ. ಕರ್ನಾಟಕದ ಆರಂಭಿಕ ಸ್ವತಂತ್ರ ಹೋರಾಟವನ್ನು ಉಲ್ಲೇಖಿಸಿ ಹೀಗೆ ಹೇಳಲಾಗಿದೆ. ನೋಡಿ, ಇಲ್ಲಿ ಸುರಪುರ, ನರಗುಂದ, ಮುಂಡರಗಿ ಇವುಗಳಿಗೆ ಸಂಬಂಧಿಸಿದಂತೆ ಕೇಳ್ಬೋದು. ಸುರಪುರ, ನರಗುಂದ, ಮುಂಡರಗಿಗೆ ಸಂಬಂಧಿಸಿದಂತೆ ಗದಗ ಮತ್ತು ನಿಮಗೆ ಬೇರೆ ಬೇರೆ ಪ್ಲೇಸ್ಗಳು ಕೇಳ್ಬೋದು. ಸುರಪುರದಲ್ಲಿ ವೆಂಕಟಪ್ಪ, ಬಾಬಾ ಸಾಹೇಬ್, ನರಗುಂದ ಇವೆರಡು ಆಪ್ಷನ್ ಸರಿ ಇದೆ. ಮುಂಡರಗಿ ಭೀಮರಾವ್ ಅಂತಕ್ಕಂಥವರು ವಿಶೇಷವಾಗಿ ಕೊಪ್ಪಳದಲ್ಲಿ, ಗದಗದಲ್ಲಿ ಸ್ಟಾರ್ಟ್ ಮಾಡಿ ಕೊಪ್ಪಳದಲ್ಲಿ ಏನು ಮಾಡ್ತಾರೆ ಅದನ್ನು ವಹಿಸ್ಕೊಳ್ತಾರೆ. ಈಗ ಬೇಡರಿಗೆ ಸಂಬಂಧಿಸಿದಂತೆ ಹಲಗಲಿ, ಈ ಹಲಗಲಿ ಬೇಡರು ಸ್ಟಾರ್ಟ್ ಮಾಡಿದ್ದು ಬಾಗಲಕೋಟೆ, ಹಾನಗಲ್ ಅಲ್ಲ ಬಾಗಲಕೋಟೆ. ಈ ಬೇಡರು ಈ ಹಾನಗಲ್ ತಪ್ಪಾಗಿದೆ. ಇಲ್ಲಿ 3 ಜೋಡಿಗಳು ಸರಿಯಾಗಿದೆ. ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ. 1 ಜೋಡಿ ತಪ್ಪಾಗಿದೆ. ಇಲ್ಲಿ ಸುರಪುರ, ನರಗುಂದ, ಇಲ್ಲಿ ಮುಂಡರಗಿ. ಇವರು ಮುಂಡರಗಿಯಲ್ಲಿ ಭೀಮರಾವು, ನಾನಾ ಸಾಹೇಬ್ ಬಾಬಾ ಸಾಹೇಬ್ ನರಗುಂದ, ವೆಂಕಟಪ್ಪ ಸುರಪುರ, ಬೇಡರು ಎಲ್ಲಿ ಅಂದರೆ ನಿಮಗೆ ಹಲಗಲಿ, ಬಾಗಲಕೋಟೆ ಡಿಸ್ಟಿಕ್ ಹಲಗಲಿ. ಈ ಆಪ್ಷನ್ ತಪ್ಪಾಗಿದೆ. ಇದು ಸಹ ಬುಕ್ಸಲ್ಲಿರೋದನ್ನು ನಾವು ನೋಡ್ಬೋದು. ಇಲ್ಲಿ ಒಂದು ರಿಸರ್ಚ್ ಕ್ವಶನ್ಸ್ ಇದೆ.
ಎಲ್ಲ ಭೂಮಿಯ ಮಾಲೀಕತ್ವ ಪಡೆಯಬೇಕೆಂಬ ರಾಜನ ಅಪೇಕ್ಷೆಯಿಂದ ಮುಘಲ್ ಸಾಮ್ರಾಜ್ಯ ಬಿಕ್ಕಟ್ಟಿನ ಕಡೆಗೆ ಸಾಗುತ್ತಿದೆ ಎಂದು ಯುರೋಪಿಯನ್ ಪ್ರಾಮಾಣಿಕವಾಗಿ ಹೇಳ್ದ ಅಂತಕ್ಕಂಥದ್ದು. ಯಾಕೆಂದರೆ ನಮಗೆ ಇಲ್ಲಿ ಇವೆರಡು ಆಪ್ಷನ್ಸ್ ಅಲ್ಲ ಅಂತ ಗೊತ್ತಾಯ್ತು, ಕನ್ಫ್ಯೂಸ್ ಆದರೆ ಇವೆರಡಲ್ಲಿ ಆಗಬೇಕು. ಸರ್ ಥಾಮಸ್ರು ಜಹಾಂಗೀರ್ನ ಆಸ್ಥಾನಕ್ಕೆ ಬಂದಂಥವ್ನು 615ರಲ್ಲಿ ಫ್ರಾನ್ಸಿಸ್ ಬರ್ನರ್ ಅಂತಕ್ಕಂಥವ್ರು ಇದಕ್ಕೆ ರೈಟ್ ಆನ್ಸರ್ ಆಗಿದೆ. ಇದು ನಾವು ವಿಶೇಷವಾಗಿ ಮಾತಾಡ್ಬೋದಾದಂಥ ಒಂದು ಆಪ್ಷನ್ಸ್ ಆಗಿದೆ. ಎಸ್, 23ನೇ ಪ್ರಶ್ನೆಗೆ ಇದು ಆನ್ಸರ್ ಆಯಿತು. ನೆಕ್ಸ್ಟ್ ಈಗ ಒಂದು ಏನೋ ಸ್ಟೇಟ್ಮೆಂಟ್ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಬೇರೆ ಥರ ಕೊಡ್ತಾ ಹೋಗಿದ್ದಾನೆ. ಬಿದ್ರಿವೇರ್ ಎಂಬ 500 ವರ್ಷಗಳ ಹಿಂದಿನ ವಸ್ತುವಾಗಿದೆ. ಅದು ಮೂಲತಃ ಪರ್ಷಿಯನ್ದಾಗಿದೆ. ಆದರೆ ಬಿದ್ರಿವೇಲ್ ಕೇವಲ ಭಾರತೀಯ ನಾವೀನ್ಯತೆಯಾಗಿದೆ. 14ರಿಂದ 15ನೇ ಶತಮಾನದಲ್ಲಿ ಬೀದರ್ನಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಬಹುಮನಿ ಸುಲ್ತಾನರು ಬಿದರಿಕಲೆ ಬಿದ್ರಿವೇಲ್ನ ಅಭಿವೃದ್ಧಿಪಡಿಸಿದರು ಅಂತಕ್ಕಂಥ ಏನು ಅಂತಕ್ಕಂಥದ್ದು ಕೊಡ್ತಾ ಹೋಗಿದ್ದಾರೆ. ಆದರೆ ಅದು ಬಿದ್ರಿವೇರ್ ಬಗ್ಗೆ ಕೇಳಿದ್ದಾರೆ. ಬೆಳ್ಳಿಯ ಡೈಮಂಡ್ಸ್ಗಳ ಎಂಬ ಕರೆಯಲ್ಪಡುವ ಬೆಳ್ಳಿ ಲೋಹದ ಒಂದು ವಸ್ತುವಾಗಿದ್ದೆ. ಮತ್ತು ಬಿದ್ರಿವೇರ್ ಎಂಬುದು ಭೌಗೋಳಿಕ ಸೂಚನೆಗಳ ನೋಂದಾಣಿಕೆಯಾಗಿದೆ ಅಂತಕ್ಕಂಥದ್ದು ಬಿದಿರಿ ಕಲೆಯ ಬಗ್ಗೆ ಕೇಳುವ ಹೋಗಿ ಈ ಥರ ಪ್ರಶ್ನೆಗಳೇನಾದರೂ ಬಂದಿರ್ಬೋದು. ಹಾಗಾಗಿ ಇಲ್ಲಿ ಎಲ್ಲವೂ ತಪ್ಪಾಗಿದೆ ಅಂತ ಕೊಟ್ಟಿದ್ದಾನೆ KPSCಲಿ. ಇದನ್ನು ನಾವು ಗಮನಿಸಬೇಕು. ಇದು ಹೊಸದಾಗಿ ಫ್ರೇಮ್ವರ್ಕ್ ಆಗಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟು ಇಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಇದೆ. ಭಾರತದಲ್ಲಿ ನಾವು 3 ಮುಖ್ಯ ಬೌದ್ಧಿಕ ಪರಂಪರೆಗಳು ಎಂದರೆ ನಿಗಮ ಪರಂಪರೆ ಮತ್ತು ಆಗಮ ಪರಂಪರೆ ಮತ್ತು ಶ್ರಾಮಾನ್ ಪರಂಪರೆಗಳನ್ನು ಕಾಣುತ್ತೇವೆ. ನಿಗಮ ಪರಂಪರೆ ಬಗ್ಗೆ ಕೊಟ್ಟಿದ್ದಾನೆ. ವೇದ ಎಂಬುದಾಗಿಯೂ ನೋಡಿ, ಇಲ್ಲಿ ವೇದ ಎಂಬುದಾಗಿಯೂ ಕರೆಯುತ್ತೇವೆ. ವೇದಗಳು ಮತ್ತು ಸನಾತನವೆಂದು ಅಥವಾ ದೇವರ ಬೋಧನೆಗಳೆಂದು ನಂಬುತ್ತೇವೆ. ಅದು ಅವುಗಳ ಆಧಾರದ ಗ್ರಂಥಗಳನ್ನು ನಿರಾಕರಿಸಬಹುದು, ಅಂದರೆ ಆಧಾರ ಗ್ರಂಥಗಳನ್ನು ನಿರಾಕರಿಸಬಹುದು ಅಂತಿದೆ. ಆದರೆ ವಿಶೇಷವಾಗಿ ಆಗಮ ಪರಂಪರೆಯಲ್ಲಿ ಅನುಯಾಯಿಗಳು ತಮ್ಮ ವಿಭಿನ್ನ ಅನುಭವಗಳಿಂದ ದೈವವನ್ನು ಬೋಧಿಸುವ ದೈವ ದಿವ್ಯ ಜ್ಞಾನವೆಂದು ಪರಿಗಣಿಸುವ ತಮ್ಮ ಸ್ವಂತ ಪವಿತ್ರ ಗ್ರಂಥಗಳನ್ನು ಹೊಂದಿರುವುದು. ಸಮ್ರಾನ್ ಪರಂಪರೆ ಕಠಿಣ ಜೀವನ ಮತ್ತು ನಡೆಸುತ್ತಿರುವ ಸನ್ಯಾಸಿಗಳಾಗಿರುವ ವೇದಗಳ ಕಾಲದಲ್ಲಿ ಧಾರ್ಮಿಕ ಸಂಸ್ಕೃತಿ ವಿರುದ್ಧ ವ್ಯಕ್ತಪಡ್ತಕ್ಕಂಥದ್ದು ಹಾಗೂ ನೈತಿಕ ಜೀವನ ನಡೆಸುವ ಬಗ್ಗೆ ಪ್ರಮುಖ ಕೊಡುಗೆ ಭಿನ್ನವಾಗಿದೆ. ಮೇಲಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತಕ್ಕಂಥದ್ದು B, C ಮತ್ತು AB ತಪ್ಪಾಗಿದೆ ಅಂತ ಕೇಳಿದರೆ ಯಾವ ಹೇಳಿಕೆ ತಪ್ಪಾಗಿದೆ ಅಂದರೆ ನಮಗೆ ಗೊತ್ತಾಗ್ತಾಯಿದೆ. A ಮಾತ್ರ ತಪ್ಪಾಗಿದೆಯೇ ಇವೆಲ್ಲ ನೋಡಿ. ಈ ಪದ ಸೇರಿಸ್ದಂಗಿದ್ರೆ ಈ ಸ್ಟೇಟ್ಮೆಂಟು ಕರೆಕ್ಟ್ ಆಗೋದು. ನಿರಾಕರಿಸಬಹುದು, ಗ್ರಂಥಗಳನ್ನು ನಿರಾಕರಿಸಿಲ್ಲ, ನಾವು ಒಪ್ಪಿದ್ದೀವಿ. ವೇದಗಳಿಗೆ ಸಂಬಂಧಿಸಿದಂತೆ ಇದೇ ಕಾಲದಲ್ಲಿ ಬಂದಂಥದ್ದು, ಇದು ತಪ್ಪಾಗಿದೆ. ಎಸ್, ಹಾಗಾದರೆ ನಾವು ಇಷ್ಟು ಪ್ರಶ್ನೆಗಳನ್ನು ವಿಶೇಷವಾಗಿ ನೋಡಿದ್ವಿ. ಹಾಗಾದರೆ ಇನ್ನೂ ರಿವೈಸ್ಡ್ ಆನ್ಸರ್ ಏನು ಬರುತ್ತೆ, ಸುಮಾರು 90% ನಾವು ಸರಿ ಉತ್ತರಗಳನ್ನು ಜೊತೆ KPSC ಮತ್ತು ನಮ್ಮ ಗೆಸ್ ಪ್ರಕಾರ ಮಾತಾಡಿದ್ದೇವೆ. ಮುಂದೆ ಏನಾದರೂ ಬದಲಾವಣೆಗಳಿದ್ದರೆ ಅವು ತಾತ್ಕಾಲಿಕ ಕೀ ಉತ್ತರಗಳಂತ ನಾವು ಪರಿಗಣಿಸ್ತಾ ಈ ಒಂದು ವಿಷಯಗಳು ಟ್ರಿಕ್ಸ್ ಮತ್ತು ನಿಮಗೆ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.